ಆಮೇಲೆ ನ್ಯಾಷನಲ್ ಹೈವೇಸ್ ಆ್ಯಕ್ಟಲ್ಲಿ ಆರ್ಬಿಟ್ರೇಷನಿಗೆ ಹೋಗ್ತದೆ, ಕೋರ್ಟಿಗೆ ಬರ್ತದೆ, ಪ್ರತಿ ಹಂತದಲ್ಲಿ ವಕೀಲರಿಗೆ ಕೆಲಸ. ಇದು ಎಲ್ಲವೂ ಈಗ ನಾನು ಏನು ಹೇಳಿದೆ ಇದರಲ್ಲಿ ಒಂದೆರಡು ಸೂಟ್ ಫೈಲ್ ಮಾಡೋದು ಬಿಟ್ಟರೆ ಬೇರೆ ಎಲ್ಲ ವಕೀಲರೇ ಮಾಡುವಂಥದ್ದು ಲಿಟಿಗೇಷನ್ ಅಲ್ಲದೆ. ಈ ಆಪ್ಷನ್ಸ್ಗಳು ಆವಾಗಿರಲಿಲ್ಲ. ವಕೀಲರಿಗೆ ಮತ್ತು ಜಡ್ಜರಿಗೆ ರಜೆ ಯಾಕಂತ ಹೇಳೋ ಚರ್ಚೆ ಬರುವಾಗ ಹೇಳಿ ನಮ್ಮದು 10 to 5 ಜಾಬ್ ಅಲ್ಲ. ನನ್ನ ಕಚೇರಿಯಲ್ಲಿ ಒಂದು ಬೋರ್ಡ್ ಉಂಟು ಮೇಡಮ್, ಲಾಯರ್ಸ್ ಟೈಮ್ ಆ್ಯಂಡ್ ಅಡ್ವೈಸ್ ಆರ್ ಇಸ್ ಸ್ಟಾಕ್ ಇನ್ ಟ್ರೇಡ್ ಅಂತ. ಲಾಯರ್ಸ್ ಟೈಮ್ ಆ್ಯಂಡ್ ಅಡ್ವೈಸ್ ಆರ್ ಇಸ್ ಸ್ಟಾಕ್ ಇನ್ ಟ್ರೇಡ್, ಅಬ್ರಾಮ್ ಲಿಂಕನ್ ಸಣ್ಣ ಬೋರ್ಡ್ ಹಾಕಿ ಇಟ್ಟಿದೆ. ಕೆಲವರು ನೋಡಿ ಅರ್ಥ ಮಾಡ್ಕೊಳ್ತಾರೆ, ಆದರೆ ಕೆಲವರು ಗೊತ್ತಿಲ್ಲದಾಗಿರ್ತಾರೆ. ನಾವು ಕೂಡ ಒಂದು ದುಃಖದಲ್ಲಿ ಬೀಳುವಂಥ ಸನ್ನಿವೇಶ, ಬೇಜಾರಾಗುವಂಥ ಸನ್ನಿವೇಶ ಎಷ್ಟೋ ಉಂಟು. ಕಸ್ಟಡಿ ಮ್ಯಾಟರ್ಸಲ್ಲಿ ಡಿವೋರ್ಸ್ ಅಭ್ಯಾಸ ಆಗಿದೆ ನನಗೆ. ಈಗ ಎಲ್ಲರೂ ಒಂಥರ ಅದನ್ನು ರಿಲೀಫ್ ಅಂತ ತಿಳ್ಕೊಳ್ತಿದ್ದಾರೆ, ಅದೊಂದು ನೋವು ಅಂತ ಅನಿಸೋದಿಲ್ಲ ಈಗ ಕ್ಲೈಂಟ್ಸಿಗೆ. ಕಷ್ಟ ಆಗ್ತದೆ. ಈಗ ಮಗುವಿನ ಕಸ್ಟಡಿಯನ್ನು ತಾಯಿಯಿಂದ ತಪ್ಪಿಸಲಿಕ್ಕೆ ನೀವು ಕೆಲವು ಸಲ ಪ್ರಯತ್ನ ಅಂತೆಲ್ಲ ಸನ್ನಿವೇಶನೇ ಆಗಿರ್ತದೆ. ಎಷ್ಟೋ ಸಲ ಸಜೆಷನ್ ಹಾಕ್ತೇವೆ ನಾವು, ನೋಡಿ ನೀವು ಮಗುವನ್ನು ಚೆನ್ನಾಗಿ ಸಾಕ್ತಾ ಇಲ್ಲ ಅಂಥೇಳಿ ತಾಯಿಗೆ. ಬಹುಶಃ ಮದುವೆ ಆಗದೆ ಯಾರು ಫ್ಯಾಮಿಲಿ ಕೋರ್ಟ್ ಕೇಸಸನ್ನು ಕಂಡಕ್ಟ್ ಮಾಡಬಾರ್ದು ವಕೀಲರು. ಅವರ ಬಾಯಿಂದ ವಿಷಯ ತರಿಸ್ಬೇಕು. ಎಷ್ಟೋ ರೆಕಾರ್ಡ್ ಅವರ ಬ್ಯಾಗಲ್ಲಿ ಇರ್ತದೆ, ಅವ್ರು ನಿಮ್ಗೆ ಕೊಡೋದಿಲ್ಲ. ಕೆಲವು ಸಲ ಬೇಕೇಳಿ ಕೊಡೋದಿಲ್ಲ, ಕೆಲವು ಸಲ ಕೊಡಬೇಕಂತೇಳಿ ಗೊತ್ತಿರೋದಿಲ್ಲ. ಇದು ತೊಂದರೆ ಜಾಸ್ತಿ ಆಗ್ತದೆ ಉಂಟು ಈಗ AI ಇಂದ. ನಮಸ್ತೆ, ವರ್ಕ್ ಇಸ್ ವರ್ಷಿಪ್ ಪಾಡ್ಕಾಸ್ಟ್ಗೆ ನಿಮಗೆಲ್ರಿಗೂ ಸ್ವಾಗತ. ಲಾ ಸ್ಟೂಡೆಂಟ್ಸ್ಗಳು ಸಾಮಾನ್ಯವಾಗಿ ಲಾ ಕಲಿತಾ ಇರುವಾಗ, ಲಾ ಪ್ರಾಕ್ಟೀಸ್ ಅಥವಾ ತಾವು ಅಡ್ವೊಕೇಟ್ಸ್ ಆಗ್ತೇವೆ ಅಂತ ಹೇಳುವಾಗ ಒಂದು ಬಹಳಷ್ಟು ಕಲ್ಪನೆಯಲ್ಲಿರ್ತಾರೆ, ಯಾವುದೋ ಒಂದು ಇಮ್ಯಾಜಿನೇಷನ್ ಇರ್ತಾರೆ, ನಾವು ಹೀಗೆ ಅಡ್ವೊಕೇಟ್ಸ್ ಆಗಬೇಕು, ಈ ಕಾರ್ಪೊರೇಟ್ ಲೈಫ್ ಸ್ಟೈಲು ಅಥವಾ ಕೋರ್ಟ್ ಪ್ರಾಕ್ಟೀಸ್ ಒಂದು ರೀತಿ ಇರುತ್ತೆ ಅಂತ ಹೇಳುವಂಥ ಒಂದು ಕಲ್ಪನೆ ಇರುತ್ತೆ. ಬಟ್ ವಾಸ್ತವವಾಗಿ ಇದು ಬೇರೆಯೇ ಇರುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ವಿವರವಾಗಿ ಹೇಳಲಿಕ್ಕೆ ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ಮತ್ಯಾರೂ ಅಲ್ಲ, ಉಡುಪಿಯ ಹೆಸರಾಂತ ಸೀನಿಯರ್ ವಕೀಲರಾದಂಥ ಶ್ರೀ ದೇವರಾಜ್ ಶೆಟ್ಟಿಗಾರ್ ಅವರು. ನಮಸ್ತೆ ಸರ್, ಈ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಸರ್, ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದೀರಿ. ವಕೀಲಿಕೆ ಇದ್ರ ಬಗ್ಗೆ ಒಂದು ತುಂಬ ಡೌಟ್ಸ್ಗಳಿವೆ. ಅಂದರೆ ಒಂದು ಪ್ರಾಕ್ಟೀಸ್ ಹೇಗೆ ಲೈಫ್ ಇರುತ್ತೆ ವಕೀಲರದ್ದು ಅಂತ ಹೇಳುವಂಥದ್ದು. ಸೊ ನೀವು ಯಾಕೆ ಲಾ ಪ್ರಾಕ್ಟೀಸನ್ನು ಆಯ್ಕೆ ಮಾಡ್ಕೊಂಡ್ರಿ? ಕಾರ್ಪೊರೇಟ್ ಫೀಲ್ಡಿಗೆ ಹೋಗ್ಬೋದಿತ್ತಲ್ಲ? ಇದಕ್ಕೆ ಉತ್ತರ ಹುಡುಕಬೇಕಿದ್ರೆ ಸುಮಾರು 35 ವರ್ಷ ಹಿಂದೆ ಹೋಗಬೇಕು. ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಆಗಿನ ವಾತಾವರಣವೇ ಬೇರೆ ಇತ್ತು. ಆವಾಗ ಲಾ ಡಿಗ್ರಿ ಪದವಿ ಪಡೆದ ಕೂಡಲೇ, ಕಾನೂನು ಪದವಿ ಪಡೆದ ಕೂಡಲೇ ಒಂದೇ ಆಪ್ಷನ್, ಆಲ್ಮೋಸ್ಟ್ ಒಂದೇ ಆಪ್ಷನ್ ಪ್ರಾಕ್ಟೀಸ್, ಅದು ಸಿವಿಲು, ಕ್ರಿಮಿನಲ್. ಸ್ವಲ್ಪ ಮಟ್ಟಿಗೆ ಲ್ಯಾಂಡ್ ರಿಫಾರ್ಮ್ಸ್ ಭೂ ನ್ಯಾಯ ಮಂಡಳಿಯಲ್ಲಿ ಪ್ರಾಕ್ಟೀಸ್ ಕೂಡ ಇತ್ತು. ಆದರೆ ಅದು 1990ನೇ ಇಸ್ವಿ ಬರೋ ಕಮ್ಮಿ ಆಗಿತ್ತು. ಯಾಕಂತೇಳಿದ್ರೆ ಅದು ಪ್ರಕರಣಗಳೆಲ್ಲ ತನಿಖೆಗೆ ಸ್ಟಾರ್ಟ್ ಆದದ್ದು 75, 80-85 ಆವಾಗ ಆಲ್ಮೋಸ್ಟ್ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದು. ಸೊ ಆಪ್ಷನ್ ಇರಲಿಲ್ಲ. ಆದ್ದರಿಂದ ಕಾರ್ಪೊರೇಟ್ ಅಂತ ಹೇಳಿದರೆ ಆವಾಗ ಒಂದು ಸಣ್ಣ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಆಪ್ಷನ್ಸ್ ಇಲ್ಲ. ಒಂದೆರಡು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸು ಅಥವಾ ಶೆಡ್ಯೂಲ್ಡ್ ಬ್ಯಾಂಕ್ಸು. ನ್ಯಾಷನಲೈಸ್ ಬ್ಯಾಂಕಲ್ಲಿ ಲಾ ಆಫೀಸರ್ಸ್ ಆಗಿ ಹೋಗುವಂಥದ್ದು ಭಾಳ ಕಮ್ಮಿ. ಈವಾಗ ಅದು ಏನು ಸಾಕಷ್ಟು ಬೆಳೆದಿದೆ. ಇತ್ತೀಚೆಗೆ ನಾನು ಬಹುಶಃ ಫ್ರೆಷರ್ಸನ್ನು ಲಾ ಕಾಲೇಜಿನಲ್ಲಿ ಉದ್ದೇಶಿಸಿ ಮಾತಾಡುವಾಗ ಒಮ್ಮೆ ಹೇಳಿದ್ದು, ನಿಮ್ಮ ಸ್ಟುಡಿಯೋಗೆ ಬರುವ ದಾರಿಯೇ ನಮ್ಮ ಕಾಲೇಜಿಗೆ ಬರುವ ದಾರಿ. ಆವಾಗ ನಾನೊಂದು ಸ್ಕೂಟ್ರಲ್ಲಿ ಹೋಗ್ತಾಯಿದ್ದೆ ಕಾಲೇಜಿಗೆ. ಸ್ಕೂಟ್ರಲ್ಲಿ ಹೋಗುವಾಗ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಯಿತು. ಸ್ಕೂಟ್ರು ಆಚೆ ಬೀಳಲಿಲ್ಲ, ಈಚೆ ಬೀಳಲಿಲ್ಲ. ಯಾಕಂತೇಳಿ ರಸ್ತೆ ಅಷ್ಟು ಕಿರಿದು. ಒಂದು ಬದಿಯಲ್ಲಿ ಒಂದು ಮನೆಯ ಗೋಡೆ ಇದ್ದರೆ, ಇನ್ನೊಂದು ಬದಿಯಲ್ಲಿ ಎಲೆಕ್ಟ್ರಿಕ್ ಪೋಲು. ಸ್ಕೂಟ್ರಿಗೆ ಬೀಳಲಿಕ್ಕೂ ಜಾಗ ಇಲ್ಲ, ಅಷ್ಟು ಸಪುರ ಮೋರಿ. ಯಾಕೆ ಹೇಳಿದೆ ಅಂತ ಹೇಳಿದರೆ, ಆವಾಗಿನ ಸ್ಕೋಪ್ ಅಷ್ಟು ಸಪುರ ಇತ್ತು. ಇವಾಗ ಅದೇ ರಸ್ತೆಯಲ್ಲಿ ನೀವು ಬನ್ನಿ, ಆ ರಸ್ತೆಯಲ್ಲಿ ಬನ್ನಿ, ಅದು ನ್ಯಾಷನಲ್ ಹೈವೇ ಆಗಿದೆ, 4 ಲೇನ್ ಆಗಿದೆ. ನೀವು ಪ್ರಾರಂಭದಲ್ಲಿ ನೋಡಿದರೆ ಡಿಮಾರ್ಟು, KFCಯು, ಕ್ರಾಕ್ಸು ಅಥವಾ ಕ್ರೋಮಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕ್, ಹೀಗೆ ಉದ್ದಗಲಕ್ಕೂ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಉಂಟು. ಇದಕ್ಕೂ ಈ ವಕೀಲ ವೃತ್ತಿಗೆ ಏನು ಸಂಬಂಧ ಅಂತ ಕೇಳ್ಬೋದು ನೀವು. ಆವಾಗ ಇದೆಲ್ಲ ಸಣ್ಣ ಒಂದು ರಸ್ತೆ, ಅಲ್ಲಿ ಎಲ್ಲ 50-100 ವರ್ಷ ಹಿಂದೆ ಮನೆ, ಅಂಗಡಿ. ಈ ಬದಲಾವಣೆ ಆಗುವಾಗ ಪ್ರಾರಂಭದ ಸ್ಟೇಜ್ ನೀವು ಊಹಿಸ್ಬೋದು. ಒಂದು ರೋಡ್ ಎಕ್ವಿಸಿಷನ್, ಲ್ಯಾಂಡ್ ಎಕ್ವಿಸಿಷನ್ ರೋಡಿಗೋಸ್ಕರ. ಅದು ದೊಡ್ಡ ಪ್ರೋಸೆಸ್.
ಇದರಲ್ಲಿ ವಕೀಲರಂತೂ ಇರಲೇಬೇಕು. ಅರ್ಜಿ ಬರೆಯಲಿಕ್ಕೂ ಬೇಕು, ಕಂಪನ್ಸೇಷನ್ ಜಾಸ್ತಿ ಕೇಳಲಿಕ್ಕೆ ಬೇಕು, ಕಂಪನ್ಸೇಷನ್ ವಿವಾದದ ಡಿಸ್ಟ್ರಿಬ್ಯೂಷನಿಗೂ ಬೇಕು. ಆಮೇಲೆ ನ್ಯಾಷನಲ್ ಹೈವೇಸ್ ಆ್ಯಕ್ಟಲ್ಲಿ ಆರ್ಬಿಟ್ರೇಷನಿಗೆ ಹೋಗ್ತದೆ, ಕೋರ್ಟಿಗೆ ಬರ್ತದೆ, ಪ್ರತಿ ಹಂತದಲ್ಲಿ ವಕೀಲರಿಗೆ ಕೆಲಸ. ಆಮೇಲೆ ಈ ಸಣ್ಣ ಪುಟ್ಟ ಬಾಡಿಗೆದಾರರನ್ನು ಎಬ್ಬಿಸುವಂಥದ್ದು, ಅಲ್ಲಿ ಬಿಲ್ಡಿಂಗ್ ಕಟ್ಟುವಂಥದ್ದು, ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೋಗುವಾಗ ಸಾಲಕ್ಕೆ ಹೋಗುವಂಥದ್ದು, ಪುನಃ ವಕೀಲರ ಅಭಿಪ್ರಾಯ ಬೇಕು, ಲೋನು, ಮಾರ್ಗೇಜು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಎಗ್ರಿಮೆಂಟು, ಲೀಸ್ ಡೀಡು, ಫ್ರ್ಯಾಂಚೈಸಿ ಎಗ್ರಿಮೆಂಟು, ಸಾಲ ಡಿಫಾಲ್ಟ್ ಆದರೆ ರಿಕವರಿ, ಸಬ್ಲೀಸು. ಅದಕ್ಕೆ ಅಪಾರ್ಟ್ಮೆಂಟ್ಸ್ ಅಂತಾದರೆ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಉಂಟು, ಡೀಡ್ ಆಫ್ ಡಿಕ್ಲರೇಷನು, ಆಮೇಲೆ ಸೇಲ್ ಡೀಡ್ಸು, ಆಮೇಲೆ ಮಾರ್ಗೇಜ್ ಡೀಡ್ಸು. ಸೊ ಈ ಡೆವಲಪ್ಮೆಂಟಲ್ಲಿ ಇದು ಎಲ್ಲವೂ ಈಗ ನಾನು ಏನು ಹೇಳಿದೆ, ಇದರಲ್ಲಿ ಒಂದೆರಡು ಸೂಟ್ ಫೈಲ್ ಮಾಡೋದು ಬಿಟ್ಟರೆ ಬೇರೆ ಎಲ್ಲ ವಕೀಲರೇ ಮಾಡುವಂಥದ್ದು, ಲಿಟಿಗೇಷನ್ ಅಲ್ಲದೆ. ಈ ಆಪ್ಷನ್ಸ್ಗಳು ಆವಾಗ ಇರಲಿಲ್ಲ ಡೆವಲಪ್ಮೆಂಟ್ ಇಲ್ಲದ್ರಿಂದ. ಸೊ ಈ ಎಲ್ಲ ವೈಡ್ ರೇಂಜ್ ಆಫ್ ಇದು ಅಪಾರ್ಚುನಿಟೀಸ್ ನಮಗೆ ಡೆವಲಪ್ಮೆಂಟ್ ಆದ ಕೂಡಲೇ 30 ವರ್ಷದಲ್ಲಿ ಚಿತ್ರಣವೇ ಬದಲಾಗಿದೆ. ಇವಾಗ ಲಿಟಿಗೇಷನ್ ಕೇವಲ ನಾನು ಲಿಟಿಗೇಷನ್ ಮಾತ್ರ ಮಾಡ್ತೇನೆ ಅಂತ ಹೇಳುವ ಪರಿಸ್ಥಿತಿ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಲಿಟಿಗೇಷನ್ನೊಟ್ಟಿಗೆ ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು. ಎಲ್ಲಿ ತನಕ ಅಂತ ಹೇಳಿದರೆ ಚೇಂಬರ್ ಪ್ರಾಕ್ಟೀಸೇ ಇಂಪಾರ್ಟೆಂಟ್ ಆಗಿದೆ. ಓಕೆ ಸರ್, ಚೇಂಬರ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಮಾತ್ರ ಅಲ್ಲ, ಉದಾಹರಣೆಗೆ ಈ ಎಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಎಲ್ಲ ಬಿಲ್ಡರ್ಸಿಗೆ ಆಲ್ಮೋಸ್ಟ್ ಫುಲ್ ಟೈಮ್ ಸರ್ವಿಸ್ ಕೊಡುವ ವಕೀಲರು ಬೇಕು. ಸೊ ಎಲ್ರಿಗೂ ಒಬ್ಬರೊಬ್ಬರು ಇನ್ಹೌಸ್ ಇದ್ದಾಗೇ ಬೇಕಾಗ್ತದೆ. ಅದರಲ್ಲಿ ಎಲ್ಲವೂ ಬಂತು, ತಾಲೂಕು ಆಫೀಸ್ ವರ್ಕು ಬಂತು, ಟೌನ್ ಪ್ಲ್ಯಾನಿಂಗ್ ವರ್ಕು ಬಂತು, ಸರ್ವೆ ವರ್ಕು ಬಂತು, ಕೋರ್ಟ್ ವರ್ಕು ಬಂತು, ರಿಜಿಸ್ಟ್ರೇಷನ್ ವರ್ಕು ಬಂತು. ಇದನ್ನೆಲ್ಲ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಲಿಟಿಗೇಷನ್ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮ್ಮ ಕಚೇರಿಯಲ್ಲೇ ಇನ್ನೊಂದೆರಡು ಜನ ಇರಬೇಕು ಇದಕ್ಕೆ. ಸೊ ಇಂಥ ವಾತಾವರಣ ಆವಾಗ ಇರಲಿಲ್ಲ. ಸೊ ನೀವು ನಮ್ಗೆ ಇದ್ದದ್ದು ಆಪ್ಷನ್ನೇ ಲಿಟಿಗೇಷನ್. ಸೊ ಅದನ್ನೇ ಧೈರ್ಯವಾಗಿ ಸರ್. ಇದೆಲ್ಲ ಆಮೇಲೆ ಅದು ಡೆವಲಪ್ಮೆಂಟು. ಒಮ್ಮೆ ನೀವು ಲಿಟಿಗೇಷನಿಗೆ ಹೋದ ಕೂಡಲೇ ಜನ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ಈಗ MBBS ಆದ ಕೂಡಲೇ ಅಲ್ಲಿ ಮೆಡಿಸಿನ್ನಲ್ಲಿ ಸ್ಪೆಷಲೈಸೇಷನ್ ಉಂಟು. ಇಲ್ಲಿ ನಾವು ಏನು ಯಾವ ಒಂದು ಸೀನಿಯರ್ ಕಚೇರಿಗೆ ಹೋಗಿ ಸೇರ್ತೇವ, ಅಲ್ಲಿದ್ದು ವರ್ಕೇ ನಮಗೆ ಸಾಧಾರಣ ಅದರಲ್ಲೇ ಎಸ್ಟಾಬ್ಲಿಷ್ ಆಗ್ತದೆ. ಊರಿನ ಜನ ರೆಕಗ್ನೈಸ್ ಮಾಡ್ತೀವಿ, ಇಲ್ಲ ಕೇಸಿಗೆ ಇವರು, ರಿಜಿಸ್ಟ್ರೇಷನಿಗೆ ಇವರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗಾದರೆ ಇವರು, ಈ ರೀತಿ ಐಡೆಂಟಿಫೈ ಮಾಡ್ತಾರೆ. ಸೊ ಆ ಒಂದು ವಾತಾವರಣ ಇರಲಿಲ್ಲ. ಪ್ಲಸ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಅಲ್ಲ ಇದು ಆವಾಗ, ತಾಲೂಕು. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆದ ಕೂಡಲೇ ನಿಮಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಬಹುಶಃ ಒಂದು DC ಕಚೇರಿಯಲ್ಲಿ ಅನೇಕ ಕೋರ್ಟ್ ಉಂಟು. DDLR, ಸರ್ವೆ ಅಪೀಲ್ಸು, ರೆವಿನ್ಯೂ ಅಪೀಲ್ಸು, ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಎಂಡೋಮೆಂಟ್ಸ್ ಆ್ಯಕ್ಟ್, ಇದು ಬೇರೆ ಬೇರೆ ಒಂದು DC ಕೋರ್ಟಲ್ಲಿ ಬೇರೆ ಬೇರೆ ಅಪೀಲ್ಸ್ಗಳುಂಟು. ಸೊ ಈ ಜಿಲ್ಲಾ ಪಂಚಾಯತಲ್ಲಿ ಅಪೀಲ್ಸ್ ಉಂಟು. ಸೊ ರೆವಿನ್ಯೂ ವರ್ಕು, ಅದು ರೆವಿನ್ಯೂ ಒಂದು ಬ್ರ್ಯಾಂಚ್ ಆಗಿದೆ. ಪ್ಲಸ್ ಕನ್ಸ್ಯೂಮರ್ ಕೋರ್ಟು ಅದು ಇರಲಿಲ್ಲ, ಕನ್ಸ್ಯೂಮರ್ ಕಮಿಷನ್ನು. ಸೊ ಜಿಲ್ಲೆಯ ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡೋದು ಇರಲಿಲ್ಲ. ಹಾಗಾಗಿ ನಮಗೆ ಯಾವುದೇ ಆಪ್ಷನ್ ಇಲ್ಲ, ಲಿಟಿಗೇಷನ್ ಮಾತ್ರ. ಓಕೆ ಸರ್. ಓಕೆ, ಲಿಟಿಗೇಷನ್ ಅಂತ ಬಂದಾಗ ಸಾಮಾನ್ಯವಾಗಿ ಈಗ ನಿಮ್ಮದೇ ದಿನಚರಿ ಹೇಗಿರುತ್ತೆ? ಒಂದು ಲಾಯರ್ ಬೆಳಗ್ಗೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ? ಬಹುಶಃ 2 ದಿನ ಹಿಂದೆ ನೀವು ಫ್ಲ್ಯಾಶ್ ಆದ ನ್ಯೂಸ್ ನೋಡಿರ್ಬೋದು. ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದರು, ವಕೀಲರಿಗೆ ಮತ್ತು ಜಡ್ಜರಿಗೆ ರಜೆ ಯಾಕಂತ ಹೇಳೋ ಚರ್ಚೆ ಬರುವಾಗ ಹೇಳ್ತೀನಿ. ಹೇಳಿದ್ದು ನಮ್ಮದು 10 to 5 ಜಾಬ್ ಅಲ್ಲ, ನಮ್ಮದು 10 to 5 ಜಾಬೇ ಅಲ್ಲ. ಅವರು ಸಾಲಿಸಿಟರ್ ಜನರಲ್ ಏನು ಹೇಳ್ತಾರೆ, ನಮ್ಮದು ಆಫೀಸ್ ಓಪನ್ ಆಗೋದು 5 ಗಂಟೆಗೆ ಸಂಜೆ. ಸೊ ಹಾಗಾಗಿ ಈ ದಿನಚರಿ ಹೇಗಿರ್ತದೆ ಅಂತ ನೀವು ಕೇಳಿದರೆ, ಬಹುಶಃ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಆಗ್ತದೆ. 9 ಗಂಟೆ ಅಂತೂ 9 ಗಂಟೆಗೆ ಆಗಲೇಬೇಕು. 7:30-8 ಗಂಟೆಗೆ ಹೋಗಿ ವಕೀಲರಿದ್ದಾರೆ. ಆಮೇಲೆ ಫುಲ್ಲು ಇಡೀ ದಿನ 5:45 ಈಗ ಕೋರ್ಟ್ ಇದು ಹೌದು. ನೀವು ಕೋರ್ಟ್ ಮುಗಿಸಿ ಪುನಃ ಕಚೇರಿಗೆ ಬರುವಂಥದ್ದು 5 ಗಂಟೆ ನಂತರವೇ. ಹೆಚ್ಚಾಗಿ ಇರಬೇಕಾಗೋದಿಲ್ಲ. ನೀವು ಜೂನಿಯರ್ಸ್ ಎಲ್ಲ ಇದ್ದರೆ, ಎಫಿಷಿಯೆಂಟ್ ಜೂನಿಯರ್ಸ್ ಎಲ್ಲ ಇದ್ದರೆ ಮಧ್ಯಾಹ್ನ ಸ್ವಲ್ಪ ಬ್ರೇಕ್ ತಗೊಳ್ಬೋದು. ಏನಿದ್ರು 4 ಗಂಟೆ ಮೊದಲು ಕಚೇರಿ ಬರಲಿಕ್ಕೆ ಆಗೋದಿಲ್ಲ. ಆಮೇಲೆ ಬಂದವರು ನೀವು ಇವತ್ತು ಏನಾಯ್ತು ಅಂತ ನೋಡಿ, ನಾಳೆ ಏನಾಯ್ತು ಅಂತ, ನಾಳೆ ಏನು ಉಂಟು ಅಂಥೇಳಿ ಅದಕ್ಕೆ ತಯಾರಿ ಮಾಡೋದ್ರಲ್ಲೇ ಆಗ್ತದೆ. ಇದರ ನಡುವೆ ನಿಮಗೆ ಕ್ಲೈಂಟನ್ನು ಕನ್ಸಲ್ಟೇಷನ್, ಹೊಸ ಕ್ಲೈಂಟ್ಸನ್ನು ಮಾಡೋ ಭೇಟಿಯಾಗುವಂಥದ್ದು, ಕನ್ಸಲ್ಟೇಷನ್ ಮಾಡುವಂಥದ್ದು, ಇದೆಲ್ಲ ಆ ಹೊತ್ತಿನಲ್ಲೇ ಆಗಬೇಕು. ಒಂದು ಬದಿಯಿಂದ ಇವತ್ತಿದು ಫಾಲೋಅಪ್ ಆಗಬೇಕು. ನಾಳೆದೊಂದು ಸರಾಸರಿ ಒಬ್ಬರಿಗೆ ಒಂದು 40 ಕೇಸ್ ಇದ್ದರೆ ದಿನಕ್ಕೆ, ಅದನ್ನೆಲ್ಲ ಏನು ಇವತ್ತು ಕ್ಲೈಂಟ್ಸ್ಗೆ ಏನು ಇನ್ಫಾರ್ಮ್ ಮಾಡಬೇಕು, ಇವತ್ತು ಏನಾಯಿತು ಅದರದ್ದು ಫಾಲೋಅಪ್ ವರ್ಕ್, ನೆಕ್ಸ್ಟ್ ಇದು ಪ್ರಿಪ್ರೇಷನ್ ವರ್ಕ್ ಒಂದು ಬದಿಯಿಂದ ಕಚೇರಿಯಲ್ಲಿ ಆಗ್ತಾ ಇರಬೇಕು. ನೀವು ಕನ್ಸಲ್ಟೇಷನ್ ಮಾಡ್ತೀವಿ, ಪ್ಲಸ್ ನಾಳೆಗೆ ರೆಡಿ ಆಗಬೇಕು ಮರುದಿನಕ್ಕೆ. ಇದಾಗುವಾಗ 9:30 ಆಗ್ತದೆ. ಹಾಗಾಗಿ ಇದು 24/7 × 365 ಡೇಸ್. ಓಕೆ ಓಕೆ ಸರ್.
ಓಕೆ, ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಹೇಗೆ? ಬಹಳ ಮುಖ್ಯ. ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ. ಅದು ಏನಾಗ್ತದೆ ಅಂತ ಹೇಳಿದರೆ, ಈಗಂತೂ ಒತ್ತಡ ಜಾಸ್ತಿ. ಇವತ್ತು ಬಂದರೆ ನಾಳೆ ರಿಸಲ್ಟ್ ಬೇಕು ಕ್ಲೈಂಟ್ಸಿಗೆ, ಕೇಸ್ ಮಾಡಬೇಕು ಅಂದರೆ ನಾಳೆ ಮಾಡಬೇಕು ಅಂತ ಹೇಳುವಂಥದ್ದು. ವಾರದ ನಡುವಲ್ಲಿ ನನ್ನ ವೈಯಕ್ತಿಕವಾಗಿ ನನ್ನ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ನೀವು ವಾರದ ನಡುವಲ್ಲಿ ಯಾವುದೇ ಹೊಸ ಕೇಸು, ಹೊಸ ಡಿಸ್ಕಷನ್ನು, ಹೊಸ ರಿಟರ್ನ್ ಸ್ಟೇಟ್ಮೆಂಟು ಇದನ್ನು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ರೂಟೀನ್ ವರ್ಕ್ ನಡುವೆ. ಏನಿದ್ರು ಇದಕ್ಕೆ ಸಮಯ ಆಗ ಸಿಗೋದು ಆದಿತ್ಯವಾರ, ರಜೆ ದಿನ, ವೆಕೇಷನ್ಸ್. ಹಾಗಾಗಿ ಒಂದು ಪರ್ಸ್ನಲ್ ಟೈಮು, ಈಗಿನ ಮಕ್ಕಳ ಹತ್ರ ಕೇಳಿದರೆ ಇವತ್ತು ಏನು ಬರಲಿಲ್ಲ, ಇವತ್ತು ಮೀ ಟೈಮ್ ಅಂತ ಹೇಳ್ತಾರೆ. ಸೋಷಿಯಲ್ ಲೈಫ್. ಹೌದು, ಇವತ್ತು ನನಗೆ ನನ್ನ ಟೈಮ್, ಬೇರೆ ಯಾರಿಗಿಲ್ಲ. ಸೊ ಆ ಮೀ ಟೈಮ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇಲ್ಲ. ಓಕೆ ಸರ್, ಅಂದರೆ ಈಗ ಒಂದು ಮುಖ ನಮ್ಗೆ ಕಾಣ್ತಾ ಇರ್ತದೆ, ವಕೀಲರದ ಮುಖ. ಬಟ್ ಅದ್ರ ಹಿಂದೆ ಕೆಲವೊಂದು ಸ್ಯಾಕ್ರಿಫೈಸ್ ಇರ್ಬೋದು, ಅದು ಕ್ಲೈಂಟ್ಸಿಗೆ ಕಾಣೋದಿಲ್ಲ. ಸೊ ಆ ಒಂದು ಅಂದರೆ ಅದ್ರ ಬಗ್ಗೆ ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಕ್ಲೈಂಟ್ಸಿಗೆ ಕಾಣೋದಿಲ್ಲ ಅಂತೇಳಿ ನೋಡಿ, ಈ ಲಾ ಫಾರ್ಮ್ಸಲ್ಲಿ ಅಥವಾ ನನ್ನದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಕ್ಲೈಂಟನ್ನು ಕಳಿಸಿದಾಗ, ನನ್ನ ಕ್ಲೈಂಟರು ಯಾರನ್ನೋ ಒಂದು ಸೀನಿಯರ್ ಅಡ್ವೊಕೇಟ್ಗೆ ಬೆಂಗಳೂರಲ್ಲಿ ರೆಫರ್ ಮಾಡಿದೆ. ಆ ಕ್ಲೈಂಟಿಗೆ ಅವ್ರ ಅಪಾಯಿಂಟ್ಮೆಂಟ್ ಕೊಡೋ ಮೊದಲು ಒಂದು ಇನ್ಸ್ಟ್ರಕ್ಷನ್ಸ್ ಕಳಿಸಿದ್ರು. ಇನ್ಸ್ಟ್ರಕ್ಷನ್ಸ್ ಹೇಗಂತ ಹೇಳಿದರೆ, ನಿಮಗೆ ಇಂಥ ದಿನ ಅರ್ಧ ಗಂಟೆ ಟೈಮ್, ನೀವು ಇಷ್ಟು ಹೊತ್ತಿಗೆ ಬರಬೇಕು, ಅರ್ಧ ಗಂಟೆಗೆ ಇಷ್ಟು ಹೊತ್ತು ಫೀಸ್, ನೀವು ಇಷ್ಟು ಹೊತ್ತು ತಡ ಆಗಿ ಬಂದರೆ, ನೀವು 15 ನಿಮಿಷ ತಡ ಆಗಿ ಬಂದರೂ ಅದು ನಿಮಗೇನು ಅರ್ಧ ಗಂಟೆ ಕೊಟ್ಟಿದ್ದೇನೆ ಅದೇ ಕನ್ಸ್ಯೂಮ್ ಆಗ್ತದೆ. ನೀವು ಬರೋದಿದ್ದರೆ ಅದು ಫುಲ್ಲು ಫೀಸ್ ಅಂತೂ ಪೇಮೆಂಟ್ ಮಾಡಬೇಕು. ಅವರು ಚೇಂಬರಿಗೆ ಒಳಗೆ ಹೋದ ಕೂಡಲೇ ಸ್ಟಾಪ್ ವಾಚ್ ಸ್ಟಾರ್ಟ್ ಆಗ್ತದೆ. 30 ನಿಮಿಷದ 29, 28, 29 ಕೌಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮೇಯ್ನ್ ಎಂತಂತ ಹೇಳಿದ್ರೆ ಇದು ಸಮಯ. ಸೊ ನೀವು ಮೆಟ್ರೋಸಲ್ಲಿ, ದೊಡ್ಡ ಸಿಟಿಯಲ್ಲಿ ಈ ರೀತಿ ಮಾಡ್ಬೋದು. ಸಣ್ಣ ಊರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಪರಿಚಯದವರು, ಗೊತ್ತಿದ್ದವರು. ಹಾಗಾಗಿ ಟೈಮ್ ಇದು ದೊಡ್ಡ ಕನ್ಸ್ಟೆಂಟ್ ಇಸ್ ಟೈಮ್. ಜನ ಬರ್ತಾರೆ, ಮಾತಾಡ್ತಾ ಕೂತ್ಕೊಳ್ತಾರೆ. ನನ್ನ ಕಚೇರಿಯಲ್ಲಿ ಒಂದು ಬೋರ್ಡ್ ಉಂಟು ಮೇಡಮ್, ಲಾಯರ್ಸ್ ಟೈಮ್ ಆ್ಯಂಡ್ ಅಡ್ವೈಸ್ ಆರ್ ಇಸ್ ಸ್ಟಾಕ್ ಇನ್ ಟ್ರೇಡ್ ಅಂತ. ಲಾಯರ್ಸ್ ಟೈಮ್ ಆ್ಯಂಡ್ ಅಡ್ವೈಸ್ ಆರ್ ಇಸ್ ಸ್ಟಾಕ್ ಇನ್ ಟ್ರೇಡ್, ಅಬ್ರಾಹಂ ಲಿಂಕನ್. ಸಣ್ಣ ಬೋರ್ಡ್ ಹಾಕಿಟ್ಟಿದೆ. ಕೆಲವರು ನೋಡಿ ಅರ್ಥ ಮಾಡ್ಕೊಳ್ತಾರೆ, ಆದರೆ ಕೆಲವರು ಗೊತ್ತಿಲ್ಲದಾಗಿರ್ತಾರೆ. ಬಂದು ಕೂತ್ಕೊಂಡು ಮಾತಾಡ್ತಾರೆ. ನೀವು ಸಂಜೆ 5 ಗಂಟೆಗೆ ಕಚೇರಿಗೆ ಬಂದರೆ ಮರುದಿನದ ರೂಟೀನ್ ನಾನು ಹೇಳಿದೆ ನಿಮಗೆ. ಇದರ ನಡುವೆ ಒಂದು 2 ಜನ ಬಂದು ನಿಮ್ಮ ಹತ್ರ ಅರ್ಧ ಗಂಟೆ ಮಾತಾಡಿ ಹೋದರೆ ವಿದೌಟ್ ಅಪಾಯಿಂಟ್ಮೆಂಟ್, ನಿಮ್ಮದೇ ಕ್ಲೈಂಟ್ಸು ನಾಳೆ ಕೇಸ್ ಇಲ್ಲ, ಇನ್ನೊಂದು ತಿಂಗಳ ನಂತರ ಕೇಸ್ ಉಂಟು, ಅವರು ಬಂದರೆ ಬಾಂಬೆಯಿಂದ ಊರಿಗೆ ಬಂದಿದ್ದೇನೆ, ಬೆಂಗಳೂರಿಂದ ಊರಿಗೆ ಬಂದಿದ್ದೇನೆ ಅಂತ ನೇರವಾಗಿ ವಿದೌಟ್ ಅಪಾಯಿಂಟ್ಮೆಂಟ್ ಬಂದರೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಒತ್ತಡ ನಮಗೆ ಮರುದಿನ ಕೋರ್ಟಲ್ಲಿ ನಮ್ಮ ಡೇಟ್ಸ್ ಇನ್ನು 1 ತಿಂಗಳ ನಂತರ. ಈಗ ನಮ್ಮದು ಡೈರಿ ತೆಗೆದು ನೀವು ನೋಡಿದರೆ ಆಗಸ್ಟ್, ಜುಲೈ, ಜೂನ್ ಎಲ್ಲ ಪೋಸ್ಟಿಂಗ್ಸ್ ಉಂಟು. ನಮ್ಮ ಡೇಟು ಕೋರ್ಟ್ನಲ್ಲಿ ಮೊದಲೇ ಫಿಕ್ಸ್ ಆಗಿರ್ತದೆ, ಇಷ್ಟು ಗಂಟೆಗೆ ಇಷ್ಟೊತ್ತಿಗೆ ನಿಮ್ಮದು ಕೇಸು ಅಂತ. ಸೊ ಕ್ಲೈಂಟ್ಸಿಗೆ ಇದು ಗೊತ್ತಾಗೋದಿಲ್ಲ ನಮ್ಮದು. ಸೊ ಟೈಮ್ ಅಂತ ಹೇಳುವಂಥದ್ದು ಭಾಳ ಕಷ್ಟ. ನಮ್ಮನ್ನು ಈಗಿನ ವಾತಾವರಣದಲ್ಲಿ ಮೊದಲಿರಲಿಲ್ಲ ಇದು. ರಿಸೆಪ್ಷನಿಸ್ಟ್ ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆ ಟ್ರೀಟ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಚೆನ್ನಾಗಿ ಮಾತಾಡಬೇಕು, ಪ್ಲೀಸಿಂಗ್ ಇರಬೇಕು, ಹ್ಞೂ ಅಂತ ಹೇಳಿದ್ರೆ ಆಗೋದಿಲ್ಲ. ಅವರೊಟ್ಟಿಗೆ ಮಾತಾಡುವಾಗ ಬೇರೆ ಕೆಲಸ ಮಾಡಬಾರ್ದು, ಸೊ ಸರ್ವಿಸ್ ಒಳ್ಳೆಯದಿಲ್ಲ ಅಂತ ಹೇಳ್ತಾರೆ. ಸೊ ಈ ಕ್ಲೈಂಟನ್ನು ಪ್ಲೀಸ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದೇ ದೊಡ್ಡ ಕಷ್ಟದ ಕೆಲಸ. ಓಕೆ, ಸೊ ಈ ಒತ್ತಡವನ್ನು ಹೇಗೆ ನಿಭಾಯಿಸಿರಿ ಸರ್? ಒಂದು ಪ್ರೆಷರ್ ಆಗ್ತದೆ, ಅಭ್ಯಾಸ ಆಗ್ತದೆ. ಕೆಲವು ಸಲ ರೂಢಾಗಿ ಹೇಳಬೇಕಾಗ್ತದೆ, ಸರ್ ನಿಮಗೆ ಅಪಾಯಿಂಟ್ಮೆಂಟ್ ಇಲ್ಲ ಇವತ್ತು, ತಗೊಂಡು ಬನ್ನಿ ಅಂತ. ಎಷ್ಟೋ ಸಲ ನಾವು ಕ್ಲೈಂಟ್ಸ್ ಹತ್ರ ಕೇಳೋದು, ನೀವು ಹಾಸ್ಪಿಟ್ಲಿಗೆ ಹೀಗೆ ಹೋಗ್ತೀರಾ ಅಪಾಯಿಂಟ್ಮೆಂಟ್ ಇಲ್ಲದೆ? ಬೆಳಿಗ್ಗೆ ಹೋಗಿ ಕೆಲವು ಸಲ ಅಪಾಯಿಂಟ್ಮೆಂಟ್ ಇದ್ದರೂ ಸಂಜೆ ತನಕ ಅಲ್ಲಿ ಟೋಕನ್ ಕರೆಯೋದಿಲ್ಲ, ಹೆಸರು ನಂಬರ್ ಕಾಯ್ತಾ ಕೂತ್ಕೊಳ್ತಾರೆ. ನಮ್ಮಲ್ಲಿ ನೇರವಾಗಿ ಆಫೀಸ್ನೊಳಗೆ ಬಂದು ಮಾತಾಡ್ತಾರೆ. ಸೊ ಕೆಲವು ಸಲ ಏನಾಗ್ತದೆ, ಅಕೊಮಡೇಟ್ ಮಾಡ್ತೇವೆ. ಕೆಲವು ಸಲ ಮಾತ್ರ ಮರುದಿನಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಇದ್ದರೆ, ಮರುದಿನಕ್ಕೆ ಆರ್ಗ್ಯುಮೆಂಟ್ಸ್ ಇದ್ದರೆ, ಇವತ್ತಿಂದ ನಾಳೆಗೆ ಏನೋ ಒಂದು ಅರ್ಜೆಂಟ್ ಅಪ್ಲಿಕೇಶನ್ ಡ್ರಾಫ್ಟ್ ಮಾಡಬೇಕಿದ್ರೆ ಅಥವಾ ಓದಬೇಕಿದ್ರೆ, ಸ್ವಲ್ಪ ಸ್ಟಡಿ ಮಾಡಬೇಕಿದ್ರೆ, ನ್ಯಾಯಾಧೀಶರು ಏನೊಂದು ಪ್ರಶ್ನೆ ಕೇಳ್ತಾರೆ, ನಾಳೆ ಉತ್ತರ ಕೊಡಿ ಹೇಳ್ತಾರೆ. ಅಪೋಸಿಟ್ ಅಡ್ವೊಕೇಟ್ ಇಷ್ಟ ತನಕ ನಾವು ಆ್ಯಂಟಿಸಿಪೇಟ್ ಮಾಡದಿದ್ದು ಏನೋ ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ, ನಾವು ಅದನ್ನು ಓವರ್ಲುಕ್ ಮಾಡಿರ್ತೇವೆ. ಅದಕ್ಕೆ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ ಆನ್ಸರ್ ಹುಡುಕ್ಬೇಕು. ಸೊ ಕ್ಲೈಂಟ್ಸಿಗೆ ಇದು ಗೊತ್ತಾಗೋದಿಲ್ಲ. ಕೆಲವು ಸಲ ವಾಪಸ್ ಕಳಿಸ್ಬೇಕಾಗ್ತದೆ, ಕಷ್ಟ. ಕಳಿಸಿದ ಕೂಡಲೇ ನಮಗೂ ಬೇಜಾರಾಗ್ತದೆ, ಯಾರೋ ಬೇಜಾರಾಗಿ ಹೋದರು ನಮ್ಮಿಂದ ಅಂತ. ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಜನ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಫ್ರೇಮ್ ಮಾಡ್ತಾರೆ. ಕೆಲವು ಸಲ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗೋದಿಲ್ಲ ಅಲ್ಲಿಗೆ ಅಂತ ಹೇಳ್ತಾರೆ. ಇದೆಲ್ಲ ವಿಲ್ ಹ್ಯಾವ್ ಟು ಗೆಟ್ ಯೂಸ್ ಟು ಆಲ್ ದೀಸ್ ಥಿಂಗ್ಸ್. ಓಕೆ ಸರ್, ಪಾರ್ಟ್ ಆಫ್ ಲೈಫ್. ಸೊ ಈಗ ಇಷ್ಟು ವರ್ಷದಿಂದ ಕೇಸ್ಗಳನ್ನು ನೀವು ತಗೊಳ್ತಾ ಇದ್ದೀರಲ್ಲ ಸರ್, ಕೆಲವೊಂದು ಕೇಸ್ಗಳಿರ್ತವೆ, ಒಂದು ಜೀವನದ ಒಂದು ವೇ ಆಫ್ ಲುಕ್ಕಿಂಗ್ಗೆ ಅದನ್ನೇ ಬದಲಾಯಿಸುವಂಥ ಕೇಸಸ್ಗಳಿರ್ತವೆ. ಹಾಗೇನಾದರೂ ನಿಮಗೆ ಸಿಕ್ಕಿದೆ ಆ ಥರ ಕೇಸು? ಬಹುಶಃ ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಇದು ದಿನನಿತ್ಯ ಇದ್ದ ಅನುಭವ ಆಗ್ತದೆ. ಓಕೆ ಓಕೆ.
ಭಾಳ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಕೋರ್ಟಲ್ಲಿ. ಬಹುಶಃ ನಾವು ಅದನ್ನು ಸಾರ್ವಜನಿಕವಾಗಿ ಮಾತಾಡುವಾಗ ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ಕ್ಲೈಂಟ್ಸ್ ಪ್ರೈವೇಟ್ ಮಾಡಿ. ಆದರೆ ಎಷ್ಟೋ ಸಲ ಅಂತೂ ಸಾಕಷ್ಟು ನಾವು ಏನು ನಾವು ಕೂಡ ಒಂದು ದುಃಖದಲ್ಲಿ ಬೀಳುವಂಥ ಸನ್ನಿವೇಶ, ಬೇಜಾರಾಗುವಂಥ ಸನ್ನಿವೇಶ ಎಷ್ಟೋ ಉಂಟು ಕಸ್ಟಡಿ ಮ್ಯಾಟರ್ಸಲ್ಲಿ. ಡಿವೋರ್ಸ್ ಅಭ್ಯಾಸ ಆಗಿದೆ ನನಗೆ. ಈಗ ಎಲ್ಲರೂ ಒಂಥರ ಅದನ್ನು ರಿಲೀಫ್ ಅಂತ ತಿಳ್ಕೊಳ್ತಿದ್ದಾರೆ, ಅದೊಂದು ನೋವು ಅಂತ ಅನಿಸೋದಿಲ್ಲ ಈಗ ಕ್ಲೈಂಟ್ಸಿಗೆ, ಆ ಸ್ಟೇಜಿಗೆ ಹೋಗಿದೆ. ಬಟ್ ಕಸ್ಟಡಿ ಮ್ಯಾಟರ್ಸು, ಮಕ್ಕಳನ್ನು ಬೇರೆ ಮಾಡೋದು, ಇದೆಲ್ಲ ಸಂದರ್ಭದಲ್ಲಿ ಭಾಳ ನೋವಾಗ್ತದೆ. ನನ್ನೊಬ್ಬ ಕ್ಲೈಂಟು ಭಾಳ ಚರ್ಚೆ ಮಾಡಿ 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 ಕೊನೆಗೆ ಒಪ್ಪಿದರು ಡಿವೋರ್ಸಿಗೆ. ಒಪ್ಪಿದ ನಂತರ ಹೇಳಿದ್ದು ನನಗೆ ಒಂದು ಡೇಟ್ ಬೇಕು, ಇನ್ನೊಂದು ಡೇಟ್ ಅಂತ. ನಾವು ಯಾರೂ ತಯಾರಿರಲಿಲ್ಲ, ಯಾಕಂದರೆ ಈಗ ಒಂದು ಡೇಟ್ ಕೊಡೋದು, ಇನ್ನೊಂದು ತಿಂಗಳು ಬಿಟ್ಟು ಬರೋದು, ಬಾಂಬೆಯಿಂದ ಬರಬೇಕು, ಅಷ್ಟರ ನಡುವೆ ಇಷ್ಟೆಲ್ಲ ಎಫರ್ಟ್ ಹಾಕಿದೆಲ್ಲ ಅನೇಕ ಇಶ್ಯೂಸ್ ಇತ್ತು. ಜಾಯಿಂಟ್ ಪ್ರಾಪರ್ಟೀಸು, ಫಂಡ್ಸು, ಲಾಕರ್ಸು, ಇವರಿಗಿಂದ ಅವ್ರು ಹಣ ಕೊಟ್ಟದ್ದು ಎಲ್ಲವನ್ನು ರಿಸಾಲ್ವ್ ಮಾಡಿ ಕೊನೆಗೆ ಇಲ್ಲ ನನಗೊಂದು ಡೇಟ್ ಬೇಕಂತ ಆಯಿತು. ಒಂದು ಡೇಟ್ ಕೊನೆಗೆ ರಿಲಕ್ಟೆಂಟ್ಲಿ ಡೇಟ್ ತಗೊಂಡು ಮೀಡಿಯೇಷನ್. ಯಾಕೆ ಅಂತ ಕೇಳಿದಾಗ ಹೇಳಿದರು, ಇಲ್ಲ ನನಗೆ ಮಗುವಿನೊಟ್ಟಿಗೆ ಆಡಬೇಕು, ಕಸ್ಟಡಿ ಬಿಟ್ಕೊಟ್ಟಿದ್ದಾರೆ, ನನಗಿರೋದು ಒಂದೇ ಮಗು ಅಂತ. ಆಯಿತು, ನೆಕ್ಸ್ಟ್ ಡೇಟಿಗೆ ಬಂದು ನೆಕ್ಸ್ಟ್ ಡೇಟಿಗೆ ಬಾಂಬೆಯಿಂದ ಒಂದು ಕಾರ್ ಹಿಡ್ಕೊಂಡು, ಇವರು ಒಂದು ಮರ್ಚೆಂಟ್ ನೇವಿಲಿ ಇಂಜಿನಿಯರ್, ಆ ಕಾರ್ ಫುಲ್ಲು ಟಾಯ್ಸ್ ಇಟ್ಕೊಂಡು ಮೀಡಿಯೇಷನ್ ರೂಮಿಗೆ ಅಷ್ಟು ಅದೊಂದು 100-200 ಟಾಯ್ಸ್ ಇರ್ಬೋದು, ಅದನ್ನು ತಗೊಂಡು ಬಂದು ಆ ಮೀಡಿಯೇಷನ್ ರೂಮಲ್ಲಿ ಹಾಕಿ 1 ಗಂಟೆ ಬೇಕು ನನಗೆ ಅಂದರೆ 1 ಗಂಟೆ ಮಗುವಿನೊಟ್ಟಿಗೆ ನೆಲದಲ್ಲಿ ಕೂತ್ಕೊಂಡು ಆ ಟಾಯ್ಸ್ ಒಟ್ಟಿಗೆ ಆಡಿ ಅದನ್ನು ಮತ್ತೆ ಮಗುವನ್ನು ಒಂದು ಬಿಟ್ಟು ಹೋಗುವ ಸಂದರ್ಭ ಉಂಟಲ್ಲ, ನಮ್ಮ ಕಣ್ಣಲ್ಲಿ ನೀರು ಬರ್ತದೆ, ನಮ್ಮ ಕಣ್ಣಲ್ಲಿ ನೀರು. ಇನ್ನೂ ಕೆಲವು ಪ್ರಕರಣಗಳು ಅಪರೂಪಕ್ಕೆ 65-70 ವರ್ಷ ಆಗೋ ಸಂದರ್ಭದಲ್ಲಿ ಮ್ಯಾರೇಜ್ ಬ್ರೇಕ್ ಡೌನ್ ಆದದ್ದು. ಇಷ್ಟು ವರ್ಷದಿಂದ ಕಟ್ಟಿದ ಮನೆ, ಸಾಕಿದ ಮಕ್ಕಳು, ಇವರನ್ನೆಲ್ಲ ಬಿಟ್ಟು ಹೋಗಬೇಕು. ಏನಾಗ್ತದೆ, ಅಸೆಟ್ಸು, ಸೇವಿಂಗ್ಸು ಎಲ್ಲವನ್ನೂ ಇನ್ವೆಸ್ಟ್ ಮಾಡಿರ್ತಾರೆ, ಮಕ್ಕಳಿಗೆ ಇನ್ವೆಸ್ಟ್ ಮಾಡಿರ್ತಾರೆ, ಮನೆಗೆ ಇನ್ವೆಸ್ಟ್ ಮಾಡಿರ್ತಾರೆ, ಸ್ವಲ್ಪ ಸೇವಿಂಗ್ಸ್ ಇರ್ತದೆ, ಅದರಲ್ಲೇ ಬದುಕಬೇಕು. ಎಲ್ಲರೂ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಏಜ್ಡ್ ಯಂಗ್ಸ್ಟರ್ಸ್ನ ಬಗ್ಗೆ ಅಷ್ಟು ಅನಿಸೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಅದು ಸೀರಿಯಸ್ನೆಸ್ ಇಲ್ಲ. ಕೈ ಹಿಡ್ಕೊಂಡು ಬರ್ತಾರೆ, ಮಾತಾಡ್ತಾರೆ, ಇಬ್ಬರು ಒಟ್ಟಿಗೆ ಬಂದು ಸೈನ್ ಮಾಡ್ತಾರೆ, ಹಾಯ್ ಬಾಯ್ ಅಂತ ಹೇಳಿ ಹೋಗ್ತಾರೆ. ಅವರೊಟ್ಟಿಗೆ ಬರೋ ತಂದೆ ತಾಯಿಯನ್ನು ನೋಡೋಕೆ ಬೇಜಾರು. ದುಃಖ ಇರುವಂಥದ್ದು, ನೋವಿರುವಂಥದ್ದು ಅವರ ಮುಖದಲ್ಲಿ. ಸೊ ಇದು ಜಾಸ್ತಿ ಆಗಿದೆ. ಅನೇಕ ಸನ್ನಿವೇಶಗಳು ಉಂಟು ಈ ರೀತಿ ಆದದ್ದು. ಪ್ರತಿದಿನ ಒಂದೊಂದು ಹೌದು ಹೊಸ ಇದೆಲ್ಲ ಸರ್. ಕಿತ್ತಾಟ ಮಾಡಿ ಮಾಡಿ ಜಗಳ ಮಾಡಿ ಮಾಡಿ ಡೈವರ್ಸ್ ತಗೊಂಡು ಜಜ್ಮೆಂಟ್ ಆಗಿ ಇವತ್ತು ಆಯಿತು, ನಿಮಗೆ ಸಾಯಂಕಾಲ ಫೋನ್ ಮಾಡಿ ಆಯಿತು ಇವತ್ತು ಜಜ್ಮೆಂಟ್ ಬಂತು, ಆಯ್ತಪ್ಪ ನಿಂದು ವಿಚ್ಛೇದನ ಅಂತ ಹೇಳಿದರೆ, ರಾತ್ರಿ 12 ಗಂಟೆಗೆ ನನಗೆ ಹೆಂಡತಿಯನ್ನು ನಾಳೆ ಬೆಳಗ್ಗೆ ಒಳಗೆ ನನಗೆ ಹೆಂಡತಿಯೊಟ್ಟಿಗೆ ಇರಬೇಕು ಅಂತೇಳಿ ಫೋನ್ ಮಾಡಿ ಕೂಗಿದವರಿದ್ದಾರೆ. ಅಲ್ಲೇ ನ್ಯಾಯಾಲಯದ ಹೊರಗೆ ಬಂದು ಈ ಡಿವೋರ್ಸ್ ಜಜ್ಮೆಂಟ್ ಆದ ಕೂಡಲೇ ಅಥವಾ ಎವಿಡೆನ್ಸ್ ಆದ ಕೂಡಲೇ ಮಂಗಳಸೂತ್ರ ಹೀಗೆ ತೆಗೆದು ನಮ್ಮ ಸಮ್ಮುಖದಲ್ಲಿ ಅದು ಯಾವ ಕಟ್ಟಿದ ಪವಿತ್ರವಾದ ಬಂಧನವನ್ನು ಹೀಗೆ ಕಷ್ಟದಲ್ಲಿ ತೆಗೆದು, ಕೆಲವರಿಗೆ ಏನು ಅನಿಸೋದಿಲ್ಲ, ಕೆಲವರಂತೂ ಭಾಳ ಕಷ್ಟಪಡ್ತಾರೆ ಅದನ್ನು ತೆಗೆಯುವಾಗ. ಇಂಥ ಸನ್ನಿವೇಶ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಭಾಳ ಇಂಥ ಫೀಲಿಂಗ್ಸ್ ಭಾಳ ಆಗ್ತದೆ. ಸೊ ಅದು ಅಂದರೆ ನೀವು ಹೇಗೆ ಅದು ಕಾಲಕ್ರಮೇಣ ಅದಕ್ಕೆ ನೀವು ಇಮ್ಯೂನ್ ಆಗ್ತಾ ಹೋಗ್ತೀರಾ ಅಥವಾ ಇನ್ನೂ? ಇಲ್ಲ, ನಾವು ಇಮ್ಯೂನ್ ಆಗಿ ಹೋಗಲೇಬೇಕು. ನೀವು ಮೊನ್ನಾಬಾ MBBS ಮೂವಿಯಲ್ಲಿ ಒಂದು ಸೀನ್ ನೋಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವು ಆಪರೇಷನ್ ಮಾಡುವಾಗ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸ್ಟೂಡೆಂಟ್ ನಾನು ಫ್ಯಾಮಿಲಿ ಮೆಂಬರ್ಸ್ ಆಗಿ ಟ್ರೀಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಆಗಿ ಟ್ರೀಟ್ ಮಾಡಿದರೆ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇದರಲ್ಲಿ ನಾವು ಇನ್ವಾಲ್ವ್ ಆದರೆ ನಮಗೆ ಕೇಸ್ ಕಂಡಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು. ಎಷ್ಟೋ ಸಲ ಬಹಳ ಮ್ಯಾಟ್ರಿಮೋನಿಯಲ್ ಕೇಸಸ್ಸಲ್ಲಿ ಎಷ್ಟೋ ಪರ್ಸ್ನಲ್ ಮ್ಯಾಟರ್ಸ್ನ ಬಗ್ಗೆ ಕೇಳಬೇಕು, ಕಷ್ಟ ಆಗ್ತದೆ. ಈಗ ಮಗುವಿನ ಕಸ್ಟಡಿಯನ್ನು ತಾಯಿಯಿಂದ ತಪ್ಪಿಸಲಿಕ್ಕೆ ನೀವು ಕೆಲವು ಸಲ ಪ್ರಯತ್ನ ಅಂತೆಲ್ಲ ಸನ್ನಿವೇಶನೇ ಆಗಿರ್ತದೆ. ನಿಮ್ಮ ಕ್ಲೈಂಟ್ ನಿಮ್ಮ ಹತ್ರ ಬಂದು ನನಗೆ ಮಗು ಬೇಕಂತ ಹೇಳ್ತಾರೆ, ನೀವು ಕೊಡಬಾರ್ದು ಅಂತ ಹೇಳ್ತೀರಿ. ಈಗ ಪರ್ಟಿಕ್ಯುಲರ್ಲಿ ಸಣ್ಣ ಮಕ್ಕಳನ್ನು ತಾಯಿಯಿಂದ ಕಸ್ಟಡಿ ಬೇರೆ ಮಾಡಿ ತಂದೆಗೆ ಕೊಡುವಂಥದ್ದು, ಅದನ್ನು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ ಕೇಳುವಂಥದ್ದು, ಎಷ್ಟೋ ಸಲ ಸಜೆಷನ್ ಹಾಕ್ತೇವೆ ನಾವು, ನೋಡಿ ನೀವು ಮಗುವನ್ನು ಚೆನ್ನಾಗಿ ಸಾಕ್ತಾ ಇಲ್ಲ ಅಂಥೇಳಿ. ತಾಯಿಗೆ ನಿಜವಾದ ಸಾಕಿದ ತಾಯಿಗೆ ಅದನ್ನು ಕೇಳುವಾಗ ಅವರಿಗೆ ಆಗುವಂಥ ನೋವು ನಮ್ಗೆ ಗೊತ್ತಿರ್ತದೆ. ಅದಕ್ಕೆ 1-2 ಜಜ್ಮೆಂಟಲ್ಲಿ ಹೇಳಿದ್ದಾರೆ, ನೀವು ಬಹುಶಃ ಮದುವೆ ಆಗದೆ ಯಾರು ಫ್ಯಾಮಿಲಿ ಕೋರ್ಟ್ ಕೇಸಸನ್ನು ಕಂಡಕ್ಟ್ ಮಾಡಬಾರ್ದು ವಕೀಲರು ಮದುವೆ ಅಂತ ಒಂದು ಅಬ್ಸರ್ವೇಷನ್ಸ್. ಅದು ರೂಲ್ ಅಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ
ಕಷ್ಟ ಉಂಟು ಕೆಲವು. ನಾವು ಕಂಪ್ಲೀಟ್ ಏನು ಲೀಗಲ್ ಅಪ್ರೋಚ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಹ್ಯುಮ್ಯಾನಿಟೇರಿಯನ್ ಅಪ್ರೋಚ್ ಬೇಕು. ಅದನ್ನು ಜಾಸ್ತಿ ಆದ ಕೂಡಲೇ ನಮಗೆ ಕೇಸ್ ಕಂಡಕ್ಟ್ ಮಾಡಲಿಕ್ಕೆ ಆಗುತ್ತೆ. ಬ್ಯಾಲೆನ್ಸ್ ಅದು ಕಂಡುಕೊಳ್ಳೋದೇ ಇರೋದಲ್ಲ ಸರ್ ಅದು. ಕೆಲವು ಸಲ ಎಷ್ಟೋ ಸಲ ನಿಮಗೆ ನಮ್ಮ ಕ್ಲೈಂಟ್ನ ಕಡೆಯಿಂದ ತಪ್ಪಾಗಿರ್ತದೆ ಅಂತ ಗೊತ್ತಿರ್ತದೆ. ಏನೋ ಒಂದು ತಪ್ಪು ಮಾಡಿದ್ದಾರೆ, ಒಂದು ಹೆಜ್ಜೆ ತಪ್ಪು ಇಟ್ಟಿದ್ದಾರೆ ಅಂಥೇಳಿ ಗೊತ್ತಾಗ್ತದೆ. ಆದರೆ ನಿಮಗೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾರು ಸರಿ ಯಾರು ತಪ್ಪು ಅಂತ ಡಿಸೈಡ್ ಮಾಡುವಂಥದ್ದು ಪರ್ಟಿಕ್ಯುಲರ್ಲಿ ಮ್ಯಾಟ್ರಿಮೋನಿಯಲ್ ಕೇಸಸಲ್ಲಿ ಬಿಟ್ಬಿಟ್ಟಿದ್ದೇವೆ ನಾವು ನಮ್ಮ ಕೆಲಸ ಮಾತ್ರ ಮಾಡುವಂಥದ್ದು. ಯಾರು ಸರಿ ಯಾರು ತಪ್ಪು ಅಂತ ನೋಡಿ ಕೇಸ್ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಸರ್. ಸೊ ಈಗ ಈ ಕ್ರಿಮಿನಲ್ ಮ್ಯಾಟರ್ಸ್ ಇರ್ತವೆ, ಸಿವಿಲ್ ವ್ಯಾಜ್ಯಗಳಿರ್ತವೆ. ಸೊ ಹೆಚ್ಚಾಗಿ ಸಿವಿಲ್ ವ್ಯಾಜ್ಯಗಳೆಲ್ಲ ಸರ್ ಡಿಲೇ ಆಗುವಂಥದ್ದು ಯಾಕೆ ಅದು ಹಾಗಾಗತ್ತೆ? ಸ್ಟೇಜಸ್ ಭಾಳ ಜಾಸ್ತಿ ಇರ್ತದೆ ಸಿವಿಲ್ ಕೇಸಸ್ಸಲ್ಲಿ. ಉದಾಹರಣೆಗೆ ಕ್ರಿಮಿನಲ್ ಕೇಸಸ್ ಬಹುಶಃ ಸಡನ್ನಾಗಿ ಆಗಿಬಿಡ್ತವೆ ಅವು. ಇಲ್ಲಿ ನಾವು ಕ್ಲೈಂಟ್ ಬಂದರೆ ಕಾಂಪ್ಲಿಕೇಟೆಡ್ ಕೇಸ್ ಅಂತ ತಯಾರು ಮಾಡಲಿಕ್ಕೆ ತಿಂಗಳಗಟ್ಟಲೆ ತಗೊಳ್ತೇವೆ. ಕೆಲವು ಕೇಸಸ್ಸಿಗೆ ಬಹುಶಃ ಒಂದು 5-6 ಸಂಡೇಸ್ ಬೇಕಾಗ್ತದೆ ಪ್ರಿಪೇರ್ ಮಾಡಲಿಕ್ಕೆ. ಸಿವಿಲ್ನಲ್ಲಿ ಡ್ರಾಫ್ಟಿಂಗ್ ತುಂಬ ಟೈಮ್ ತಗೊಳ್ತದೆ. ಯಾಕಂತೇಳಿ ನೀವು ಕ್ಲೈಂಟ್ಸ್ ಒಟ್ಟಿಗೆ ಡಿಸ್ಕಷನ್ ಮಾಡಬೇಕು. ಎಷ್ಟೋ ಸಲ ಕ್ಲೈಂಟ್ ನಿಮಗೆ ಹೇಳೋದಿಲ್ಲ, ಅವರ ಬಾಯಿಂದ ವಿಷಯ ತರಿಸ್ಬೇಕು. ಎಷ್ಟೋ ರೆಕಾರ್ಡ್ ಅವರ ಬ್ಯಾಗಲ್ಲಿ ಇರ್ತದೆ, ಅವ್ರು ನಿಮ್ಗೆ ಕೊಡೋದಿಲ್ಲ. ಕೆಲವು ಸಲ ಬೇಕೇಳಿ ಕೊಡೋದಿಲ್ಲ, ಕೆಲವು ಸಲ ಕೊಡಬೇಕಂತೇಳಿ ಗೊತ್ತಿರೋದಿಲ್ಲ. ನಾವು ಅವರೊಟ್ಟಿಗೆ ಡಿಸ್ಕಷನ್ ಮಾಡದೆ ಫೋನಲ್ಲಿ ಮಾತಾಡಿಕೊಂಡು ಕೇಸ್ ರೆಡಿ ಮಾಡೋದಂತೂ ಸೂಕ್ತ ಅಲ್ಲ. ಸೊ ಅವರೊಟ್ಟಿಗೆ ಚರ್ಚೆ ಮಾಡಬೇಕಾಗ್ತದೆ. ಚರ್ಚೆ ಮಾಡಿ ಮಾತಾಡುವಾಗ ಎಷ್ಟೋ ಸಲ ನಮಗೆ ಇಂಪಾರ್ಟೆಂಟ್ ಅನಿಸಿದ ಅವರಿಗೆ ಇಂಪಾರ್ಟೆಂಟೇ ಅನಿಸೋದಿಲ್ಲ, ಹೇಳೋದಿಲ್ಲ ಅವರು. ನಮಗೆ ಅತಿ ಅಗತ್ಯ ಇರ್ತದೆ. ಸೊ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಕ್ಲೈಂಟ್ ಇಂಟರ್ವ್ಯೂ ಮಾಡಬೇಕು, ಡಿಸ್ಕಷನ್ ಮಾಡಬೇಕು, ಅವರ ಎದುರು ಡ್ರಾಫ್ಟ್ ಮಾಡಬೇಕು, ತಿದ್ದಬೇಕು. ಮೊದಲು ಈ ಕಷ್ಟ ಇರಲಿಲ್ಲ. ಈಗ ಅವರಿಗೆ ಕಾಪಿ ಶೇರ್ ಮಾಡಿ ಅವರು ಅದನ್ನು ಯಾರಿಗೂ ತೋರಿಸಿ ಅವರು ಆನ್ಲೈನ್ ಎಲ್ಲ ಚೆಕ್ ಮಾಡ್ಕೊಂಡು ಪುನಃ ಎಡಿಟ್ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಎಲ್ಲರ ಮನೆಯಲ್ಲಿ ಮಕ್ಕಳು ಹುಷಾರಿರ್ತಾರೆ. ಸೊ ಈ ಪ್ರಿಪ್ರೇಷನ್ನು, ಕೇಸ್ನ ಸ್ಟೇಜಸ್, ಸರ್ವಿಸ್ ಆಫ್ ನೋಟಿಸ್. ಕೆಲವು ಕೇಸ್ನಲ್ಲಿ ಪಾರ್ಟಿಷನ್ಸ್ ಹೋಟೆಲ್ 40-50 ಜನ ಡಿಫೆಂಡೆಂಟ್ಸ್ ಇರ್ತಾರೆ. ಅವರಿಗೆ ಎಲ್ಲರೂ ಆ ಅಡ್ರೆಸ್ಸಲ್ಲಿ ಇರೋದಿಲ್ಲ. ಕೆಲವರಿಗೆ ಅಡ್ರೆಸ್ಸೇ, ದೊಡ್ಡ ಫ್ಯಾಮಿಲಿಯಲ್ಲಿ ಅಡ್ರೆಸ್ ಗೊತ್ತಿರೋದಿಲ್ಲ, ಎಷ್ಟು ಜನ ಇದ್ದಾರಂತ ಗೊತ್ತಿರೋದಿಲ್ಲ. ಸೊ ಇವ್ರಿಗೆ ಈ ಸರ್ವಿಸ್ ಆಫ್ ನೋಟಿಸ್ ಎಲ್ಲರಿಗೂ ರಿಜಿಸ್ಟರ್ ಪೋಸ್ಟು, ಆರ್ಡಿನರಿ ಪೋಸ್ಟು, ಪೇಪರ್ ಪಬ್ಲಿಕೇಷನ್ನು, ಮನೆ ಗೋಡೆಯಲ್ಲಿ ಅಂಟಿಸೋದು, ಊರಲ್ಲಿ ಇಲ್ಲ ಹೇಳುವಂಥದ್ದು ಇದು. ಮತ್ತು ದೊಡ್ಡ ಪಾರ್ಟಿಷನ್ ಸೂಟ್ಸಲ್ಲಿ ಅನೇಕ ಹಿರಿಯ ಸದಸ್ಯರು ಇರ್ತಾರೆ. ಕೇಸ್ ಪ್ರೋಗ್ರೆಸ್ ಆದಾಗ 8-10 ಜನ ತೀರಿ ಹೋಗೋದುಂಟು. ಸೊ ಪ್ರತಿ ಸಲ ಅವ್ರು ತೀರಿ ಹೋದ ಕೂಡಲೇ ಅವರ ವಾರಿಸ್ದಾರರ ಅಡ್ರೆಸ್ ಅದು ನಿಮಗೆ ಹೇಳೋದಿಲ್ಲ, ಮತ್ತೆ ಗೊತ್ತಾಗ್ತದೆ, ತರಿಸ್ಬೇಕು, ಸೇರಿಸ್ಬೇಕು. ಮತ್ತು ಸ್ಟೇಜಸ್ ಭಾಳ. ರಿಟರ್ನ್ ಸ್ಟೇಟ್ಮೆಂಟು, ಅದಕ್ಕೆ 90 ಡೇಸು 120 ಡೇಸ್ ಟೈಮು. ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ ನಂತರ ಎವಿಡೆನ್ಸಿಗೆ ಕೋರ್ಟ್ನಲ್ಲಿ ಸರದಿಗೆ ಕಾಯಬೇಕು ರೊಟೇಷನ್ನಲ್ಲಿ. ಎವಿಡೆನ್ಸ್ ಮುಗಿಸಿದ ನಂತರ ಸಾಕ್ಷಿ ವಿಚಾರಣೆ, ಅಡ್ಡ ವಿಚಾರಣೆ, ಅವ್ರು ಬರೋದು, ಆಬ್ಸೆಂಟ್ ಆಗುವಂಥದ್ದು, ನಡುವೆ ಅಪ್ಲಿಕೇಶನ್ಸು, ಇಂಜಂಕ್ಷನ್ ಅಪ್ಲಿಕೇಶನ್ಸು, ಸ್ಟೇಜಸ್ ಜಾಸ್ತಿ ಸಿವಿಲ್ನಲ್ಲಿ. ಓಕೆ ಸರ್. ಇಷ್ಟು ಸ್ಟೇಜಸಲ್ಲೇ ಆ ಸ್ಟೇಜಸಲ್ಲೇ ಅತಿ ಹೆಚ್ಚು ಡಿಲೇ ಆಗುವಂಥ ಯಾವುದು ಸ್ಟೇಜು ಇದೆ? ಸರ್ವಿಸ್ ಆಫ್ ನೋಟಿಸ್. ಅದೇ ಅಂದರೆ ಸ್ಟಾರ್ಟಿಂಗ್ ಅಲ್ಲ ಸರ್? ಹೌದು. ಸ್ಟಾರ್ಟ್ ಕೆಲವು ಸಲ ಮಿಡ್ಲಲ್ಲಿ ಯಾರು ತೀರಿ ಹೋದರೆ ಸ್ಟೆಪ್ಸ್. ಓಕೆ ಸರ್. ಈಗ ಹೊಸ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗ್ತಾ ಇದೆ. ಸೊ AI ಅಂತ ಈಗ ತುಂಬ ಪ್ರಚಾರದಲ್ಲಿದೆ. ಸೊ ವಕೀಲರದ್ದು ಏನಾದರೂ ಅವರ ವೃತ್ತಿಗೆ ಅಫೆಕ್ಟ್ ಆಗ್ತಾ ಇದೆಯಾ? ಹೇಗೆ ಪ್ರಭಾವ ಬೀರ್ತಾ ಇದೆ AI? AI ಆಲ್ಮೋಸ್ಟ್ ಎಲ್ಲರೂ ಈಗ ಅಡಾಪ್ಟ್ ಮಾಡಿದ್ದಾರೆ. ಮಾಡದೇ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಮೂರ್ಖತನ. ಮಾಡಲೇಬೇಕು. ಅದು ಒಂದು ಫೆಸಿಲಿಟಿ, ನಿಜವಾಗಿ ಒಳ್ಳೆಯ ಫೆಸಿಲಿಟಿ. ಬಟ್ ಅದರ ಮೇಲೆ ಎಂಟೈರ್ಲಿ ಯು ಶುಡ್ ನಾಟ್ ಡಿಪೆಂಡ್ ಆನ್ AI. ಚೀಫ್ ಜಸ್ಟಿಸ್ ಅವರು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅವರು ಇತ್ತೀಚೆಗೆ ಬ್ಯಾಂಗ್ಳೂರಿನಲ್ಲಿ ಜುಡಿಷಿಯಲ್ ಆಫೀಸರ್ಸನ್ನು ಇದು ಅಡ್ರೆಸ್ ಮಾಡಿ ಹೇಳುವಾಗ, ಯು ಶುಡ್ ಟೇಕ್ ಅಸಿಸ್ಟೆನ್ಸ್, ಟೇಕ್ ಏಡ್ ಆಫ್ ಇದು AI, ಬಟ್ ಡೋಂಟ್ ಬಿ ಡಿಪೆಂಡೆಂಟ್ ಆನ್ ಅಂತ. ಸೊ ನಿನ್ನೆ 2 ದಿನ ಹಿಂದೆ ಬಹುಶಃ ನೋಡಿದ್ರೆ ಇಂಗ್ಲೆಂಡಲ್ಲಿ ಪಿನ್ಸೆಂಟ್ ಮೇಸನ್ಸ್ ಅಂತ ದೊಡ್ಡ ಗ್ಲೋಬಲ್ ಲಾ ಫರ್ಮ್ ಯಾವುದೋ ಕಾನೂನು ಪುಸ್ತಕದಲ್ಲಿ ಇಲ್ಲದ ಪ್ರೊವಿಷನನ್ನೇ ಕೋಟ್ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಜೂನಿಯರ್ ಫೇ. ಇದು ಭಾಳ ಸುದ್ದಿಯಲ್ಲಿ ಉಂಟು. ಮತ್ತು ಅಷ್ಟು ದೊಡ್ಡ ಲಾ ಫಾರ್ಮ್ ಅಪಾಲಜಿ ಕೇಳಬೇಕಾಯ್ತು, ರೆಪ್ರಿಮೆಂಡ್ ಮಾಡಿದ್ರು ಅವರು. ಯಾಕಂತ ಹೇಳಿದರೆ ಎಷ್ಟೋ ಸಲ AI ರಾಂಗ್ ಇನ್ಫಾರ್ಮೇಷನ್ಸ್ ಬರ್ತದೆ. ನಾವು AI ನಾನು ಯೂಸ್ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಯಾವುದೇ ಸಬ್ಜೆಕ್ಟಲ್ಲಿ ನೀವು ಅಪರೂಪಕ್ಕೆ ಹ್ಯಾಂಡಲ್ ಮಾಡುವಂಥದ್ದು, ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಂಥ ಊರಿನಲ್ಲಿ ಟ್ರೇಡ್ ಮಾರ್ಕ್
IPR, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಬಂದಾಗ ನಾವು ನ್ಯಾಚುರಲಿ ಗೊತ್ತಿದ್ದ ಮಟ್ಟ ಡ್ರಾಫ್ಟ್ ಮಾಡಿ ಒಂಚೂರು ರಿಸರ್ಚ್ ಮಾಡ್ತೀವಿ. ರಿಸರ್ಚಿಗೋಸ್ಕರ ಸ್ಟಡಿಗೋಸ್ಕರ ಯೂಸ್ ಮಾಡ್ಬೋದು AI. ಯಾಕಂದರೆ ಇಟ್ ಗಿವ್ಸ್ ಲೀಡ್ಸ್. ಎಷ್ಟೋ ಸಲ ನಮ್ಮ ಅಟೆನ್ಷನ್ ತಪ್ಪಿ ಹೋದದ್ದು ಸಿಗ್ತದೆ. ಬಟ್ ನೀವು ಆನ್ಲೈನ್ ಪ್ರಾಂಪ್ಟ್ ಕೊಟ್ಟು ಅದಕ್ಕೆ ನೇರವಾಗಿ ಉತ್ತರ ತಗೊಂಡು ಅದನ್ನೇ ಟೈಪ್ ಮಾಡುವಂಥದ್ದಲ್ಲ. ಎರಡನೇದು ಡ್ರಾಫ್ಟಿಂಗ್. ನಾವು ಸಂಪೂರ್ಣ ಮರೆತು ಬಿಡ್ತಿದ್ದೇವೆ, AI ಡಿಪೆಂಡ್ ಆಗ್ತದೆ. ಇದು ತಪ್ಪು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದರೆ ನಾವು ಡ್ರಾಫ್ಟ್ ಮಾಡಲೇಬೇಕು. ನಾವು ಡ್ರಾಫ್ಟ್ ಮಾಡಿದ್ದನ್ನು ರೀಫ್ರೇಸ, ಎಡಿಟಿಂಗ ಏನೋ ತಪ್ಪಿ ಹೋಗಿದ್ರೆ ಯೂಸ್ ಮಾಡಿ ಇಂಪ್ರೂವೈಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಇದು ಇದು ತೊಂದರೆ ಜಾಸ್ತಿ ಆಗ್ತಾ ಉಂಟು ಈಗ AI. ಯಾಕಂತೇಳಿ ಇತ್ತೀಚೆಗೆ ಒಂದು ವರ್ಷ ಹಿಂದೆ ಇರ್ಬೋದು, ನಮ್ಮ ಡಿಸ್ಟ್ರಿಕ್ಟ್ ಜುಡಿಷಿಯರಿಯಲ್ಲಿ ಒಬ್ಬರು ನ್ಯಾಯಾಧೀಶರು ಕೊಟ್ಟ ಜಜ್ಮೆಂಟ್ ಹೈಕೋರ್ಟಿಗೆ ಹೋದಾಗ ಅದರಲ್ಲೊಂದು ರೂಲಿಂಗ್ ಇತ್ತು. ಕೋರ್ಟ್ ಮಾಡಿ ಜಜ್ಮೆಂಟ್ ಬರೆದಿದ್ದಾರೆ. 2 ಜನ ವಕೀಲರು ನಾವು ಇದನ್ನು ಕೋರ್ಟ್ ಮಾಡಲಿಲ್ಲ ಕೆಳಗಿನ ಕೋರ್ಟಲ್ಲಿ ಅಂತ ಈ ಜಜ್ಮೆಂಟನ್ನು ಜಡ್ಜರು ಕೋರ್ಟ್ ಮಾಡಿದ್ರು. ಎಲ್ಲಿ ಉಂಟಂತ ನೋಡಿದರೆ ಅದು ಹುಡುಕಿದ್ರೆ ಇಲ್ಲವೇ ಇಲ್ಲ ಅಂತ ರೂಲಿಂಗ್. ಅದು ಕೋರ್ಟ್ ಮಾಡಿ ಅದರ ಮೇಲೆ ಜಜ್ಮೆಂಟ್ ಬರೆದಿದ್ದಾರೆ, ನಾನ್ ಎಕ್ಸಿಸ್ಟಿಂಗ್ ಜಜ್ಮೆಂಟ್. ನಾವೀಗ AI ಸರ್ಚ್ ಮಾಡುವಾಗ ಎಷ್ಟೋ ರೂಲಿಂಗ್ ಸಿಗ್ತದೆ, ನಾವು ಅದನ್ನು ನೇರವಾಗಿ ಬರೆಯುವಾಗಿಲ್ಲ. ಯಾಕಂತ ಹೇಳಿದರೆ ಮೊದಲು ಅದು ಅಂಥದ್ದೊಂದು ರೂಲಿಂಗ್ ಉಂಟಾ ಅಂತ ನೋಡಬೇಕು. ಅದು ಎಷ್ಟೋ ಸಲ ಸಿಗೋದೇ ಇಲ್ಲ ಹುಡುಕಿದರೆ, ನೀವು ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಸೊ ನಿಮಗೆ ಯು ಕ್ಯಾನ್ ಟೇಕ್ ಹೆಲ್ಪ್, ಬಟ್ ಅಲ್ಲಿ ಯಾವುದೊಂದು ರೂಲಿಂಗ್ ಬಂದರೆ ನೀವು ಇಮಿಡಿಯೇಟ್ಲಿ ರೂಲಿಂಗನ್ನೇ ಅಫಿಷಿಯಲ್ ಸೈಟಿಂದ ಡೌನ್ಲೋಡ್ ಮಾಡಿ ಓದಬೇಕು. AI ಬಗ್ಗೆ ಹೇಳೋದಿದ್ರೆ ಲಾಯರ್ಸಿಗೆ ನಂಬರ್ 1 AI ಅಸಿಸ್ಟೆನ್ಸ್ ಅಂತ ನಾನು ನಿನ್ನೆ ನೋಡಿ ಅಡ್ವರ್ಟೈಸ್ಮೆಂಟ್, ಈ AI ಫೆಸಿಲಿಟಿಯನ್ನು ನೀವು ಯಾಕೆ ಯೂಸ್ ಮಾಡಬೇಕು ಅಂತೇಳಿ. ಚಾಲೆಂಜಸ್, ಅವರ್ಸ್ ವೇಸ್ಟೆಡ್ ಆನ್ ಡ್ರಾಫ್ಟಿಂಗ್. ಅವರು ನಿಮಗೆ ಚಾಲೆಂಜ್ ಲೀಗಲ್ ಪ್ರೊಫೆಷನಲ್ಸಿಗೆ, ನೀವು ಯು ವೇಸ್ಟ್ ಅವರ್ಸ್ ಟುಗೆದರ್ ಆನ್ ಡ್ರಾಫ್ಟಿಂಗ್ ಅಂತ. ಅವರ ಸೊಲ್ಯೂಷನ್ ಅಂತ ಹೇಳಿದ್ರೆ ವಿ ಡ್ರಾಫ್ಟ್ ಇನ್ ಮಿನಿಟ್ಸ್. ಈಗ ಇಫ್ ಯು ಸ್ಪೆಂಡ್ ಅವರ್ಸ್ ಟುಗೆದರ್ ಇನ್ ಡ್ರಾಫ್ಟಿಂಗ್, ಅದು ನಿಮಗೆ ಹೆಲ್ಪ್ ಆಗ್ತದೆ. ಅದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ. ನೀವು ಒಂದು ಲೈನ್ ಬರಿತೀರಿ, ಇಲ್ಲ ಇದರ ಬಗ್ಗೆ ಇನ್ನೊಂದು ಸ್ಟಡಿ ಮಾಡಬೇಕಂತ ರೂಲಿಂಗ್ ಹುಡುಕ್ತೀರಿ, ಮುಂದಿನ ಸ್ಟೇಜಿಗೆ ಹೋಗುವಾಗ ಇಲ್ಲ ಇನ್ನೊಂದು ಈ ಸ್ಟ್ಯಾಂಡ್ ತಗೊಂಡ್ರೆ ಸರಿಯಾ, ಆ ಸ್ಟ್ಯಾಂಡ್ ತಗೊಂಡ್ರೆ ತಪ್ಪ ಅಂತ ಹೇಳಿ ಅನಲೈಸ್ ಮಾಡ್ತೀರಿ. ಓದುವಾಗ ನಿಮಗೆ ನಿಮ್ಮ ಅಪೋಸಿಟ್ ಏನು ಆರ್ಗ್ಯುಮೆಂಟ್ಸ್ ಬರ್ತದಂತ ಗೊತ್ತಾಗ್ತದೆ ಡ್ರಾಫ್ಟ್ ಮಾಡುವಾಗ ನೀವು. ಪ್ಲಸ್ ಟು ಗ್ರೇಟ್ ಎಕ್ಸ್ಟೆಂಟ್ ನೀವು ಹೇಳಿದಾಗ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ. ನೀವು ಎಡಿಟ್ ಮಾಡಿ, ರೀಫ್ರೇಸ್ ಮಾಡಿ, ರಿವ್ಯೂ ಮಾಡಿ ಬರೆಯುವಾಗ ಅದು ನಿಮಗೆ ಗೊತ್ತಿಲ್ಲದೆ 1-2 ವರ್ಷದಲ್ಲಿ ನಿಮ್ಮ ಡ್ರಾಫ್ಟಿಂಗ್ ಇಂಪ್ರೂವ್ ಆಗ್ತದೆ. ನೀವು ವಿದಿನ್ ಮಿನಿಟ್ಸ್ AI ಡ್ರಾಫ್ಟ್ ಮಾಡಿಕೊಟ್ರೆ ನೀವು ಯಾವಾಗ ಡ್ರಾಫ್ಟಿಂಗ್ ಕಲಿಯುವಂಥದ್ದು. ಮತ್ತು ಇನ್ನೊಂದು ಅಡ್ವರ್ಟೈಸ್ಮೆಂಟಲ್ಲಿ ಅವ್ರದ್ದು ಮೇಯ್ನ್ ಸ್ಲೋಗನ್, ರಿಸರ್ಚ್ ಟೇಕ್ಸ್ ಟೂ ಲಾಂಗ್ ಅಂತ. ರಿಸರ್ಚ್ ಅಂದರೆ ಏನು? ರಿಸರ್ಚ್ ಇಸ್ ಮೆಂಟ್, ರಿಸರ್ಚಲ್ಲೇ ಟೂ ಲಾಂಗ್ ಅಂತಲೇ ಬಂತು, ಇಲ್ಲದೆ ರಿಸರ್ಚ್ ಹೇಳೋದಿಲ್ಲ. ಇದಕ್ಕೆ ಇನ್ಸ್ಟೆಂಟ್ ಲೀಗಲ್ ಇನ್ಸೈಟ್ಸ್, ಇಮಿಡಿಯೇಟ್ ಇನ್ಸ್ಟೆಂಟ್ ನಾವು ಕೊಡ್ತೇವೆ ರಿಸರ್ಚ್ ಮಾಡಿ ಅಂತ. ಅದಕ್ಕೆ ರಿಸರ್ಚ್ ಅಂತೇಳಿ ನನ್ನ ಪ್ರಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಪ್ರೆಷರ್ ಫಾರ್ ಚಾಲೆಂಜಸ್ ಅಡ್ವೊಕೇಟ್ಸ್ ಫೇಸ್, ಪ್ರೆಷರ್ ಫಾರ್ ಫಾಸ್ಟರ್ ಡೆಲಿವರಿ. ನಾವು ಫಾಸ್ಟರ್ ಕ್ಲೈಂಟ್ ಡೆಲಿವರಿ ಕೊಡ್ತೇವೆ ಅಂತ. ನಾವೇನು ಸ್ವಿಗ್ಗಿ ಜೊಮ್ಯಾಟೊ ಫಾಸ್ಟರ್ ಡೆಲಿವರಿ ಬಂದ ಕೂಡಲೇ ಕೇಸ್ ಮಾಡಿ ಕೊಡಬೇಕು ಹೇಳಿದರೆ ಅದರಷ್ಟು ಡೇಂಜರಸ್ ಇದು ಪ್ರಾಕ್ಟೀಸೇ ಇಲ್ಲ. ಬಂದ ಕೂಡಲೇ ಕ್ಲೈಂಟ್ ಡ್ರಾಫ್ಟ್ ಮಾಡಿ ಫೈಲ್ ಮಾಡುವಂಥದ್ದು. ಅದು ಬಹುಶಃ ವಕೀಲರು ಫ್ರೀ ಇರುವಾಗ, ಕೋರ್ಟ್ ಬ್ಯುಸಿ ಇರುವಾಗಲ್ಲ, ವಾರದ ನಡುವಲ್ಲಿ ಒಂದು ವೀಕೆಂಡಲ್ಲಿ ಒಂದು ಫೈಲ್ ತೆಗೆದು ಅದು ನಿಮ್ಮ ತಲೆಯಲ್ಲಿ ಶನಿವಾರ ಆದಿತ್ಯವಾರ ಕೊರ್ದು ಬಹುಶಃ ಅದು ಒಂದು ಬದಿಯಲ್ಲಿ ಇರ್ತದೆ. ನೀವು ಹಾಗೆ ನಿಮಗೆ ಬೇರೆ ಬೇರೆ ಪಾಸಿಬಿಲಿಟೀಸು, ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಮೊದಲೊಮ್ಮೆ ಹೀಗೆ ಮಾಡಿದ್ದೆ ಹೀಗಾಯಿತು, ಇದರ ಪ್ಲಸ್ ಮೈನಸ್ ಈ ರೀತಿ ಇರ್ಬೋದು. ಇನ್ನೊಬ್ಬರು ಯಾರನ್ನು ಕನ್ಸಲ್ಟ್ ಮಾಡುವಂಥದ್ದು. ನನ್ನ ಸೀನಿಯರ್ ಇದ್ದರು, ಅವರು 50-60 ವರ್ಷ ಪ್ರಾಕ್ಟೀಸ್ ಮಾಡಿರ್ಬೋದು. ಅವರು 50 ವರ್ಷ 40 ವರ್ಷ ಪ್ರಾಕ್ಟೀಸ್ ಮಾಡಿದ ನಂತರ ಅವರ ಮಿತ್ರರೊಬ್ಬರು ಇದ್ದರು ಮಂಗಳೂರಿನಲ್ಲಿ. ಅವ್ರ ಹತ್ರ ಫೋನ್ ಮಾಡಿ ಕೇಳುವಂಥದ್ದು, ಗೊತ್ತಿಲ್ಲ ಅಂತಲ್ಲ, ಟು ಬಿ ಡಬ್ಲಿ ಇದು ಶೂಡ್, ಹೌದಾ ಅಲ್ವಾ ಅಂತೇಳಿ. ಸೊ ಈ ರೀತಿ ರಿಸರ್ಚ್ ಅಂದರೆ ಇದು ಇನ್ಸ್ಟೆಂಟ್ ನಾವು ಕೊಡ್ತೇವೆ ಮ್ಯಾಗಿ ನೂಡಲ್ಸ್ನಾಗೆ. ಸೊ ನೀವು ಇದಕ್ಕೆ AI ಡಿಪೆಂಡ್ ಆದರೆ ನಿಮಗೆ ಸಮಯ ಇಲ್ಲ ಅಂತ ಹೇಳಿದರೆ ಏನು ಮಾಡ್ಬೇಕಂತ ಹೇಳಿದರೆ, ಆಫೀಸ್ ಎಕ್ಸ್ಪ್ಯಾಂಡ್ ಮಾಡಿ ಜೂನಿಯರ್ಸನ್ನು ಜಾಸ್ತಿ ತಗೊಳ್ಬೇಕು. ಇಲ್ಲ ಪರ್ಸನಲೈಸ್ ಸರ್ವಿಸು ಇದಿಲ್ಲ ನನಗೆ ಅಂತ ಟೀಮ್ ಇಲ್ಲ ಅಂತ ಹೇಳಿದರೆ ರೆಡ್ಯೂಸ್ ಯುವರ್ ವರ್ಕ್. ಅದು ಬಿಟ್ಟು ನೀವು ಇಂಥ ಇನ್ಸ್ಟೆಂಟ್ AI ಎಲ್ಲದಕ್ಕೆ ಹೋಗುವಂಥದ್ದಲ್ಲ. ಸೊ ಇದು ಕೇರ್ಫುಲಿ ಯೂಸ್ ಮಾಡಬೇಕು. ಯೂಸ್ ಮಾಡದೇ ಇರುವಂಥದ್ದು ತೀರಾ ಮೂರ್ಖತನ. ಯಾಕಂತ ಹೇಳಿದರೆ ನಿಜವಾಗಿ ಇಟ್ ಈಸ್ ಯೂಸ್ಫುಲ್, ಬಟ್ ನಮ್ಮನ್ನು ತಪ್ಪು ದಾರಿಗೆ ಹೇಳಿ ನಾವು ಏನು ಈಗ ರಾಂಗ್ ಸೈಟೇಷನ್ಸ್ ಕೋಟ್ ಮಾಡುವಂಥದ್ದು, ಅಥವಾ ಬ್ಲೈಂಡ್ಲಿ ಡ್ರಾಫ್ಟ್ ಮಾಡಿದ್ದನ್ನು ನೇರವಾಗಿ ತಗೊಂಡೋಗಿ ಹಾಕುವಂಥದ್ದು, ಇದೆಲ್ಲ ತಪ್ಪು.
ಸೊ ಅದು ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ರಿಪೀಟೆಡ್ಲಿ ಹೈಕೋರ್ಟ್ ಜಡ್ಜಸ್ಸು, ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ಮೇಡಮ್ ಜಸ್ಟಿಸ್ ಬಿ ನಾಗರತ್ನ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಕ್ಸೆಸಿವ್ ಯೂಸ್ ಮಾಡಬೇಡಿ, ಬಿ ವೆರಿ ಕೇರ್ಫುಲ್ ಅಂತ. ಅಂದ್ರೆ ಮೇ ಬಿ ಯೋಚನೆ ಮಾಡೋ ಶಕ್ತಿನೇ ಹೋಗ್ಬಿಡ್ಬೋದು ಅದು. ಕ್ರಮೇಣ ಹೋಗ್ತದೆ, ಡ್ರಾಫ್ಟಿಂಗ್ ಹೋಗ್ತದೆ. ನೀವು ಹೇಳಿ ಹೌದು, ಹೌದು. ಡ್ರಾಫ್ಟಿಂಗ್ ಶಕ್ತಿಯೇ ಹೋಗ್ತದೆ. ಡ್ರಾಫ್ಟಿಂಗ್ ಇವತ್ತಿಗೂ 2-3 ಕಾಪಿ ಮಾಡ್ತೇವೆ ನಾವು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು. ಅಂದ್ರೆ ಅದೆಷ್ಟು ಮನಸ್ಸಿಗೆ ನಾವು ಇದ್ಕೊಡ್ತೇವೆ, ಮೈಂಡಿಗೆ ಹೌದು. ಎಕ್ಸರ್ಸೈಸ್ ಕೊಡುವಂಥದ್ದು ಅದು ಹೋಗ್ಬಿಟ್ಟು ಅದು ಅಭ್ಯಾಸವೇ ಹೋಗ್ತದೆ. ಇಲ್ಲ ಅದನ್ನು ಇಲ್ಲ, ಇದು ಒಂದು ರೀತಿಯಲ್ಲಿ ಈ ಬೇರೆ ರೀತಿ ಔಟ್ಸೋರ್ಸಿಂಗ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇದು. ಬಿಸಿ ವಕೀಲರು ತೆಗೆದು ಯಾರ ಹತ್ರ ಇನ್ನೊಬ್ಬರು ವಕೀಲರ ಹತ್ರ ಅಥವಾ ಸೀನಿಯರ್ ಟೈಪಿಸ್ಟ್ ಹತ್ರ ಕೊಡೋದು. ಅವ್ರು 23 ವರ್ಷ ಟೈಪ್ ಹೊಡೆದಿರ್ತಾರೆ, ಇದು ಪ್ಲೇಂಟಿಫ್, ಇದು ಡಿಫೆಂಡೆಂಟು, ಇದು ಶೆಡ್ಯೂಲು, ಇದು ಸೂಟ್ ಫಾರ್ ಪೊಸೆಷನ್, ಹೀಗೆ ಫೈಲ್ ಮಾಡಿ ಅಂತ ಅವ್ರು ಬರ್ತದೆ, ಇವ್ರು ಸೈನ್ ಮಾಡೋದು. ಬಿಸಿ ಇದು ಸ್ಟಾರ್ಟ್ ಆಗಿದೆ ಔಟ್ಸೋರ್ಸಿಂಗ್. ಸೊ ನಾವೇ ಖುದ್ದು ಅಟೆನ್ಷನ್ ಕೊಡೋದೇ ಡ್ರಾಫ್ಟ್ ಮಾಡಿದರೆ ಭಾಳ ತಪ್ಪು. ಸೊ ಇದು ಈಗೆಲ್ಲ ಶಾರ್ಟ್ಕಟ್, ಈಗ ಏನು ಅಲ್ಲಿ ಇನ್ಸ್ಟೆಂಟ್ ರಿಸರ್ಚ್, ಇನ್ಸ್ಟೆಂಟ್ ಫಾಸ್ಟ್ ಸರ್ವಿಸ್, ಇದೆಲ್ಲ ಸ್ಲೋಗನ್ಸು ಅಪೀಲಿಂಗ್ ಯಂಗರ್ ಜನ್ರೇಷನ್ಗೆ. ನಾಳೆ ಬೆಳಿಗ್ಗೆ ಪ್ಲೇಂಟ್ ಆಗಬೇಕಷ್ಟೇ ಮಾತ್ರ ಆಲೋಚನೆ ಮಾಡುವಂಥದ್ದು, ಎಲ್ಲರೂ ಅಂತ ಹೇಳೋದಲ್ಲ. ಸೊ ಇದಕ್ಕೆ ನ್ಯಾಚುರಲಿ ಅವರೆಲ್ಲ ಹೇಗೆ ಹೋಗ್ತಾರೆ. ಕೆಲವರು ಇಂಪ್ರೂವ್ ಆಗಿದ್ದಾರೆ. ಈಗ ನಾವೇ ನೋಡ್ತೇವೆ, ಕೆಲವು ವಕೀಲರು ಮೊದಲು ಅವರದ್ದು ಡ್ರಾಫ್ಟಿಂಗ್ ಈಗ ಇರೋ ಡ್ರಾಫ್ಟಿಂಗ್ ವ್ಯತ್ಯಾಸ ಉಂಟು, ನೋಡಿದ ಕೂಡಲೇ ಹೇಳ್ತೇವೆ ನಾವು ಇದು ಅಂತೇಳಿ. ಇದು ಸರಿ ಇರ್ತದೆ, ಬಟ್ ತಪ್ಪಿ ಬಿದ್ದದು ಅನೇಕ ಸಂದರ್ಭ ಉಂಟು. ಸೊ ಇದು ಬಹಳ ಗೊತ್ತಾಗುದಿಲ್ಲ. ಈಗ AI ಏನು ಪ್ರಿಪೇರ್ ನಮಗೆ ನೋಟ್ಸ್ ಅಥವಾ ಡ್ರಾಫ್ಟಿಂಗ್ ಏನು ಮಾಡ್ತದೆ, ಅದರದ್ದು ಪ್ರತಿ ಶಬ್ದ ಪ್ರತಿ ವರ್ಡ್ ಯಾಕೆ ಯೂಸ್ ಮಾಡಿದಾರೆ ಅಂತ ತಿಳಿಯುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲದಿದ್ರೆ ತೊಂದರೆ ಆಗ್ತದೆ. ಈಗ ಬಂದ್ರು ಇಲ್ಲ ಇದು ಬೇಡ ನಮ್ಗೆ, ಇದು ಸರಿ ಇಲ್ಲ, ಇದು ತಿಳಿಯುವಷ್ಟು ಅಷ್ಟು ಆಲೋಚನೆ ಅಷ್ಟಾದ್ರೂ ಮೈಂಡ್ ಅಪ್ಲೈ ಮಾಡಿ ಎಡಿಟ್ ಆದ್ರೂ ಮಾಡ್ಬೇಕು. ಕಂಪ್ಲೀಟ್ ಅದರಲ್ಲಿ ಡಿಪೆಂಡ್ ಆದ್ರೆ ಬಹುಶಃ ಬಹಳ ತೊಂದರೆ. ಹೀಗೆ ಆಗ್ತದೆ ನೋಡಿ, ಗ್ಲೋಬಲಿ ರೆಕಗ್ನೈಸ್ಡ್ ಲಾ ಫರ್ಮ್ಸಿಗೆ ನೀವು ಅಷ್ಟು ದೊಡ್ಡ ಶೇಮ್ ಆಗುವಂಥ ಪರಿಸ್ಥಿತಿ. ಅದ್ರಲ್ಲಿ ಆ ಕೇಸ್ನಲ್ಲಿ ಪರ್ಟಿಕ್ಯುಲರ್ಲಿ ಆ ಟೂಲ್ ಪ್ಲೀಸ್ ವೆರಿಫೈ ದಿಸ್, ಐ ಮೇ ನಾಟ್ ಬಿ ಅಕ್ಯುರೇಟ್ ಅಂತ ಅಲ್ಲಿ ಹೇಳಿದ್ರು ಇವರು ಚೆಕ್ ಮಾಡಲಿಲ್ಲ. ಈಗ ಒಂದು ಆ್ಯಕ್ಟಲ್ಲಿ ಇಲ್ಲದಿದ್ದ ಸೆಕ್ಷನ್ ಅನ್ನು ನೀವು ಅಲ್ಲಿ ಹಾಕಿದ್ರಿ ನಿಮ್ಮ ಇದರ ಅಲ್ಟಿಮೇಟ್ಲಿ ನಾವು ತಪ್ಪು ಮಾಡಿದ್ದೇವೆ ಅಂತಲ್ಲ, ಕ್ಲೈಂಟಿಗೆ ಕೇಸೇ ಕಳ್ಕೊಳ್ಳೋ ಸಂದರ್ಭ ಎಷ್ಟೋ ಸಲ, ರಾಂಗ್ ಅಡ್ವೈಸ್, ರಾಂಗ್ ಡಿಪೆಂಡೆಂಟ್. ಸೊ ಈ ರಿಸರ್ಚ್ ಎನ್ನುವಂಥದ್ದನ್ನು AI ಥ್ರೂ ಮಾಡಬೇಕು, ರಿಸರ್ಚ್ ಅನ್ನು AI ಮಾಡೋದಲ್ಲ. ಓಕೆ, ಅದೇ ಕರೆಕ್ಟ್. ತುಂಬಾ ಅದು ಆಪ್ಟ್ ಇದೆ ಸರ್. ಯಾಕಂದ್ರೆ ನಾವು ಕೂಡ ಕೆಲವೊಂದು ಇದು ಮಾಡ್ತಿರ್ತೇವಲ್ಲ, ತುಂಬಾ ರಾಂಗ್ ಇದು ಕೊಡೋದು. ಅಂದ್ರೆ ನಾವು ಬುಕ್ಸ್ ಎಲ್ಲ ಇದು ಮಾಡುವಾಗ ಸಮಥಿಂಗ್ ಯಾವುದೋ ಒಂದು ಇಲ್ದಿರೋ ಸೆಕ್ಷನ್ ಪ್ರಾವಿಷನ್, ಅಂದ್ರೆ ಅದು ನಮಗ್ ಬೇಕಾಗಿರುವಾಗೆ ಕೊಡತ್ತೆ ಆನ್ಸರ್. ಹೌದು 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 ಹೌದು. ನೀವು ಅದೇ ಕ್ವಶನ್ ಅನ್ನ ಇನ್ನೊಂದು ರೀತಿಯಲ್ಲಿ ಕೇಳಿದ್ರೆ ಇನ್ನೊಂದು ಆನ್ಸರ್ ಬರುತ್ತೆ. ಸೊ ಅಷ್ಟು ಈಸಿ ಅಲ್ಲ. ನಾನು ಸರ್ಚಿಗೆ ಯೂಸ್ ಮಾಡ್ತೇನೆ. ಈಗ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದರೆ, ಮೊದಲು ILR ಸಬ್ಸ್ಕ್ರೈಬ್ ಮಾಡೋದು, ಕರ್ನಾಟಕ ಲಾ ಜರ್ನಲ್ ಸಬ್ಸ್ಕ್ರೈಬ್ ಮಾಡೋದು, 20-30 ವರ್ಷದ ಉಂಟು ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ತೇನೆ ಕರ್ನಾಟಕ ಲಾ ಜರ್ನಲ್. ಅದನ್ನು ಅಟ್ಲೀಸ್ಟ್ ಇಡೀ ಓದ್ಲಿಕ್ಕೆ ಆಗದಿದ್ರು ಹೆಡ್ ನೋಟ್ ಮಾಡಿ ಆದರೂ ಒಂದು ಬುಕ್ಕಲ್ಲಿ ಬರೆದಿಡು, ಈ ಕೇಸ್ ಈ ಪಾಯಿಂಟಿಗೆ ಅಡ್ವರ್ಸ್ ಪೊಸಿಷನ್ ಈ ರೂಲಿಂಗ್, ಅಡ್ವರ್ಸ್ ಇನ್ಫರೆನ್ಸ್ ಈ ರೂಲಿಂಗ್, ಬೆಸ್ಟ್ ಎವಿಡೆನ್ಸ್ ಈ ರೂಲಿಂಗ್ ಅಂತ ಬರೆದಿಡೋದು. ಅದನ್ನು ನಮಗೆ ಕೇಸ್ ಬಂದಾಗ ಅಲ್ಲಿ ಇವತ್ತು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಉಂಟು, ಅಡ್ವರ್ಸ್ ಇನ್ಫರೆನ್ಸ್ ಇದು ಕೋರ್ಟ್ ಮಾಡಬೇಕಂತಂದ್ರೆ ಅಲ್ಲಿ ನಮ್ಮ ಹತ್ರ ಬುಕ್ಕಲ್ಲಿ ಉಂಟು. ಇವಾಗ ಏನು ಮಾಡ್ತೇವೆ, ಬುಕ್ ಈ ಮೊಬೈಲಲ್ಲಿ ಫ್ಲ್ಯಾಶ್ ಆಗ್ತಾ ಇರ್ತೇವೆ, ಸೇವ್ ಮಾಡ್ಕೊಂಡಿರ್ತೇವೆ, ಪುರ್ಸೊತ್ತಿದ್ದಾಗ ಬರ್ಕೊಳ್ತೇವೆ. ಸೊ ಬಟ್ ನಮ್ಮ ಹತ್ರ ಇರ್ತದೆ ರೂಲಿಂಗ್ಸ್. ಇದು ಬೆಳಿಗ್ಗೆ ಅಲ್ಲೇ ಬಟನ್ ಒತ್ತದ್ದು, ಅಲ್ಲೇ ಹೇಳುವಂಥದ್ದು. ಅದು ನೀವು ರೂಲಿಂಗ್ ಒಳಗೆ ಏನು ಬರ್ತಿದೆ ಏನಿಲ್ಲ ಯಾವುದು ನೋಡುದು, ಸೊ ಮಿಸ್ಲೀಡ್ ಆಗೋ ಚಾನ್ಸಸ್ ತುಂಬ ಉಂಟು. ತುಂಬಾ ಡೇಂಜರಸ್. ಹೌದು ಹೌದು ಹೌದು. ಆದರೆ ಅದನ್ನು ಯೂಸ್ ಮಾಡಬೇಕು, ಅದರ ಮೇಲೆ ಡಿಪೆಂಡ್ ಆಗಬಾರ್ದು. ಸರ್, ಈಗ ಇಷ್ಟು ಸಿವಿಲ್ ಪ್ರೊಸೀಡಿಂಗ್ಸ್ ಎಲ್ಲ ಇರತ್ತಲ್ಲ ಸರ್, ಸೊ ನಿಮ್ಮ ಪ್ರಕಾರ ಯಾವ ಫೀಲ್ಡ್ ಇಂಪ್ರೂವ್ಮೆಂಟ್ ಆಗಬೇಕು, ಯಾವ ಸ್ಟೇಜ್ ಅಥವಾ ಎನಿ ಪ್ರೊಸೆಸ್ ಆಗಬೇಕಂತ ನಿಮ್ಗೆ ಅನ್ಸುತ್ತೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ? ಇಂಪ್ರೂವ್ಮೆಂಟಿಗೆ ಭಾಳಷ್ಟು ಪ್ರಯತ್ನ ಆಗ್ತಾ ಉಂಟು. ಸ್ಪೆಷಲ್ 99 ಸಿವಿಲ್ ಪ್ರೊಸೀಜರ್ ಕೇಸ್ ನಡೆಸೋ ರೀತಿ. 99ನಲ್ಲಿ ಅಮೆಂಡ್ಮೆಂಟ್ ಆಯಿತು, 2002 ಅಮೆಂಡ್ಮೆಂಟ್ ಒಟ್ಟಿಗೆ ಬಂತು ಅಂತ ಭಾಳಷ್ಟು ಚೇಂಜಸ್ ಆಯಿತು. ಆಮೇಲೆ ಮೀಡಿಯೇಷನ್ ಮತ್ತು ಆರ್ಬಿಟ್ರೇಷನ್ ಎರಡು. ಸೊ ಇದು ಆಲ್ಟರ್ನೇಟಿವ್. ಈ ಮೀಡಿಯೇಷನ್ ಆರ್ಬಿಟ್ರೇಷನ್ ಹೇಳುವಂಥದ್ದು ಬಹುಶಃ ಎಸ್ಟಾಬ್ಲಿಷ್ ಆಯಿತು. ಆದರೆ ಅದರಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಇವಾಗ ಆರ್ಬಿಟ್ರೇಷನ್ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಆರ್ಡಿನರಿ ಲಿಟಿಗೆಂಟಿಗೆ ಕಷ್ಟ ಆಗ್ತದೆ.
ಆರ್ಬಿಟ್ರೇಷನ್ ಫೀಸ್ ಕೊಡುವಂಥದ್ದು ಎಲ್ಲ. ಮೀಡಿಯೇಷನ್ ಅಂತ ಹೇಳುವಂಥದ್ದು ಇವಾಗ ಪಿಕಪ್ ಆಗ್ತಾ ಉಂಟು. ಮೊದಲು ಕೇಸ್ ಪೆಂಡಿಂಗ್ ಇದ್ದ ಕೇಸಸನ್ನು ರೆಫರ್ ಮಾಡುವಂಥದ್ದು. ಇವಾಗ ಕಮರ್ಷಿಯಲ್ ಕೇಸಲ್ಲಿ ಸೂಟ್ ಫೈಲ್ ಮಾಡೋ ಮೊದಲೇ ಮಾಡಬೇಕು. ಈಗ ಮೀಡಿಯೇಷನ್ ಆ್ಯಕ್ಟ್ ಇನ್ನೂ ಫುಲ್ಲು ಜಾರಿ ಬಂದಿಲ್ಲ. ಫುಲ್ಲು ಜಾರಿ ಬಂದರೆ ಬಹುಶಃ ನೀವು ಕೋರ್ಟಿಗೆ ಹೋಗೋ ಮೊದಲು ಮೀಡಿಯೇಷನ್ ಮಾಡಲೇಬೇಕು. ಇವಾಗ ಕರ್ನಾಟಕ ಅಮೆಂಡ್ಮೆಂಟ್ ಮಾಡಿದರೆ ನೀವು ಕೇಸನ್ನು ಇನಿಷಿಯಲ್ ಸ್ಟೇಜಲ್ಲೇ ಮೀಡಿಯೇಷನ್ಗೆ ಕಳಿಸ್ಬೇಕಂತ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗ್ತದೆ.